ಜಮ್ಮು ಕಾಶ್ಮೀರದ ಪಹಲ್ಗಾಮ್ಗೆ ತೆಳೆದಂತಹ ಭಾರತೀಯ ಪ್ರವಾಸಿಗರೇನಿದ್ದರು ಅಲ್ಲಿ ಸುಂದರವಾದಂತಹ ತಾಣವನ್ನು ನೋಡುವಂಥ ಸಂದರ್ಭದಲ್ಲಿ ಅದನ್ನು ಅದ್ಭುತವಾದಂತಹ ಸ್ಥಳವನ್ನು ಸವಿಯುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಪಾಕಿಸ್ತಾನದಿಂದ ಬಂದಂತಹ ಟೆರರಿಸ್ಟ್ಗಳು 26 ಜನ ಭಾರತೀಯರನ್ನು ತುಂಬ ಕ್ರೂರವಾಗಿ ಹತ್ಯೆಗಿಡುವಂತಹ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಬ್ಬರು, ಅಂದರೆ ಒಬ್ಬರು ಆಂಧ್ರ ಮೂಲದ ಒಬ್ಬ ನಿವಾಸಿಯಾಗಿದ್ದರೆ ಬೆಂಗಳೂರಿನವರೇ ಇಬ್ಬರು ನಿವಾಸಿಗಳನ್ನು ಕೊಲ್ಲುವಂಥ ಕೆಲಸ ಆಗುತ್ತೆ. ಇದೇ ಒಂದು ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡದಾದಂಥ ಸುದ್ದಿ ಕೂಡ ಆಗಿದೆ. ಈ ಒಂದು ವಿಚಾರವಾಗಿ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ತಕ್ಕನಾದಂತಹ ಉತ್ತರವನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜನಾಕ್ರೋಶ ಈಗಾಗಲೇ ಆರಂಭ ಆಗಿರುವಂಥದ್ದು. ಯುದ್ಧವನ್ನು ಮಾಡಿದರೆ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಂತಾಗುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಜನರು ಆಕ್ರೋಶದ ಕಹಳೆಯನ್ನು ಊದ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಇವತ್ತು ಬೆಂಗಳೂರಿನಲ್ಲಿರುವಂಥ ಜನರು ಏನು ಹೇಳ್ತಾರೆ, ಯುದ್ಧ ಬೇಕಾ, ನಮಗೆ ಶಾಂತಿ ಬೇಕಾ ಎನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಪ್ರಶ್ನೆ ಮಾಡ್ತಾ ಹೋಗೋಣ. ಜನ ಏನಂತಾರೆ ಕೇಳ್ತಾ ಹೋಗೋಣ ಬನ್ನಿ. ಸರ್, ಕಳೆದ 3-4 ದಿನಗಳ ಹಿಂದೆ 26 ಜನನ ಹೌದು ಕಾಶ್ಮೀರಲ್ಲಿ ಹೊಡೆದು ಬಿಡ್ತಾರೆ. ಅಲ್ಲಿ ಉಗ್ರಗಾಮಿಗಳು ಪಾಕಿಸ್ತಾನದಿಂದ ಬಂದು ಈಗ ಒಂದು ಚರ್ಚೆ ಆಗ್ತಾ ಇದೆ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕಾ ಬೇಡ, ಅಥವಾ ಶಾಂತಿಯುತವಾಗಿ ಹೋರಾಟ ಮಾಡ್ಬೋದಾ? ಮಾಡಬೇಕು. ಪಾಕಿಸ್ತಾನ ಇರಬಾರ್ದು, ಇದನ್ನಲ್ಲೇ ಇರಬಾರ್ದು. ಗಡಿ ಪ್ರದೇಶದಿಂದ ಓಡಿಸ್ಬಿಡ್ಬೇಕು. ಹೌದು ಹೌದು, ಪಕ್ಕ 100%. 26 ಜನ ಇದ್ದಕ್ಕಿದ್ದಂಗೆ ಬಂದು ತಲೆ ಮೇಲೆ ಗುಂಡಿಟ್ಟು ಹೊಡಿತಾರೆ ಸರ್. ಹೆಂಗೆ ಮನ್ಸು ಬರುತ್ತೆ ಅಂತೇಳಿ ಅಂತದ್ ಏನ್ ಮಾಡುದು ಸಾಮಾನ್ಯ ಪ್ರಜೆಗಳು? ನಾವು ನೀವು ಅಂತ ನಿಮ್ಮಂತವ್ರನ್ನ ಬಂದು ಹೊಡೆಯುವಂತ ಕೆಲಸ ಮಾಡ್ತಾರಂತಂದ್ರೆ ಹೊಡಿಲಿ, ಯಾರೋ ಬೇರೆಯವ್ರನ್ನ ಏನಕ್ಕೆ ಹೊಡಿತೀರಾ? ಬೇರೆಯವ್ರಿಗೂ ಏನಕ್ಕೆ ಹೊಡಿತೀರಾ ನೀವು? ಏನ್ ದೋಷ ಮಾಡಿದಾರ ಅಂತ ಹೊಡಿತೀರಾ ನೀವು? ಹೇಳಿ, ಬೇರೆಯವ್ರಿಗೆ ಯಾಕೆ ಹೊಡಿತೀರಾ? ಸುಮ್ಮನೆ ಬಂದ್ಬಿಟ್ಟಿದಾರ ಅವರು? ನೀವು ಹಿಂದೂನಾ ಅಥವಾ ಮುಸ್ಲಿಂ? ಹೌದು ಹೌದು, ಕೇಳ್ಬಿಟ್ಟು ಹೊಡಿತಾವ್ರೆ. ಅವನು ಕುದುರೆ ಓಡಿಸೋನು ನಂದು ಇವರು ಇದರಿಂದ ಬಂದಿದ್ದಾರೆ, ಇಂಡಿಯಾನಿಂದ ಬಂದಿದ್ದಾರೆ, ಇವ್ರು ಬಿಟ್ಬಿಡಿ ಅಂದ್ರೂ ಬಿಡ್ಲಿಲ್ಲ, ಅವನು ಹೊಡೆದಿದ್ದಾರೆ. ಅದರಲ್ಲಿ ನಿಮ್ಮ ಸಮುದಾಯದವರು ಕೂಡ ಹೌದು ಇದ್ದಾರೆ. ಪ್ಯಾಂಟ್ ತೆಗಿತಾರಂತೆ, ಕತ್ನ ಮಾಡಿದ್ದಾರೆ. ಹೌದು ನೋಡಿದ್ದಾರೆ. ನಾನು ಇದರಲ್ಲಿ ನೋಡಿದ್ದೀನಿ ವಿಡಿಯೋಗಳನ್ನು. ಹೌದು ನೋಡಿದ್ದೀನಿ. ಅವನು ಗೈಡ್, ಅವನ ಮೇಲೆ ಏನಿತ್ತು ನಿಮಗೆ? ಅವನು ಎಲ್ಲ ನಿಮ್ಗೆ ತೋರ್ತಾ ಇದ್ದ. ಬಿಟ್ಬಿಡಿ, ಇವ್ರು ಬಂದಿರೋದು, ನೆಂಟರು ಬಂದಿರೋದು ಬಿಟ್ಬಿಡಿ ಅಂದ್ರು. ಅವನಿಗೂ ಬಿಟ್ಟಿಲ್ಲ. ಈ ತರ ಇದ್ರೆ ಅವ್ರು ಬಿಡ್ಬೇಕಾ? ನೀವೇ ಹೇಳಿ. ಅದೇ ಭಾರತದಿಂದ ಈಗ ಸಿಂಧು ನದಿ ನೀರು ಹೋಗ್ತಾ ಇತ್ತು, ಅದು ಕೂಡ ಸ್ಟಾಪ್ ಮಾಡಿದ್ದಾರೆ. ಹೌದು, ಮಸಾಲೆ ಪದಾರ್ಥಗಳು ಹೋಗ್ತಾ ಇದ್ವು, ಅವು ಕೂಡ ಸ್ಟಾಪ್ ಮಾಡಿದ್ದಾರೆ. ಸರಿ ಸರ್, ಅದು ಸರಿ. ಒಂದ್ಸಲಿ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಒಂದ್ಸಲಿ ಬುದ್ಧಿ ಕಲಿಸಿದ್ರೆ ಅವ್ರಿಗೆ ಏನನ್ನ ಪಾಠ ಕಲಿಬೇಕಿದ್ರೆ ಸ್ವಲ್ಪ ಇದು ಬರ್ತದೆ ಅವ್ರಿಗೆ. ಯುದ್ಧ ಆದ್ರೆ ತುಂಬಾ ಒಳ್ಳೇದು ಅಂತ, ಬಹಳ ಒಳ್ಳೇದು. ಅದು ಪಾಕಿಸ್ತಾನ ಇರಬಾರ್ದು, ಅದು ಇದ್ರೇನೆ ಅವಾಗ ಗಲಾಟೆ ಆಗೋದು. ಓಕೆ ಸರ್, ನಿಮ್ಮ ಹೆಸರು ಸರ್? ಮುಜೀಬ್ ಅಂತ. ಇದ್ದಕ್ಕಿದ್ದಂಗೆ ಬಂದು 26 ಜನ ನಮ್ಮ ಭಾರತದವ್ರನ್ನ ಹೊಡೆದು ಬಿಡ್ತಾರೆ ಅಲ್ಲಿ ಉಗ್ರಗಾಮಿಗಳು. ಇದು ಮಾಡಿದ್ದು ಸರಿನಾ ತಪ್ಪ ಸರ್? ಅದು ತಪ್ಪು. ನಾವು ಇರೋದು ಇಲ್ಲ ಒಂದೇ, ಹಿಂದೂ ಮುಸ್ಲಿಂ ಎಲ್ಲ ಒಂದೇ. ನಮ್ಮ ದೇಶ ಅಣ್ಣ ತಮ್ಮಂದ್ರಾಗ ಭಾವನೆ ಇದೀವಿ ನಾವು. ಹೊಡಿಲಿ ಬಿಡ್ರಿ. ಈಗ ಯುದ್ಧ ಮಾಡ್ಬೇಕನ್ನೋ ಚರ್ಚೆ ಆಗ್ತದೆ ಸರ್. ಮಾಡ್ಬೇಕಾ ಇಲ್ಲ ಶಾಂತಿಯುತವಾಗಿರೋದು ಒಳ್ಳೇದಾ? ಏನ್ರಿ, ಅದು ನಮ್ಮ ಮೇಲೆ ಅವ್ರು ಮಾಡಿದಾರಲ್ಲ, ಅವ್ರಿಗೆ ಒಂದು ದಂಟು ಕೊಡ್ಬೇಕು. ನಾವು ಪ್ರತ್ಯುತ್ತರ ಕೊಡಬೇಕು. ತಿರ್ಗಾ ನಾವು ಯಾರಿಗೆ ನಮ್ಗೆ ಇದು ಮಾಡಬಾರ್ದು, ತೊಂದರೆ ಕೊಡಬಾರ್ದು, ನಮ್ಮ ಮೇಲೆ ಬರಬಾರ್ದು. ಅವರು ನನ್ನ ಮಕ್ಕಳು ಸಾಯಿಲಿ ಬಿಡ್ರಿ. ನಾವಿರೋದು ಕ್ರೂರವಾಗಿ ಬಂದ್ಬಿಟ್ಟಿದ್ದಾರೆ ಸರ್. ಇಲ್ಲಿ ಹಣೆ ಹೊಡೆದು ಚಿಪ್ ಎಲ್ಲ ಎದ್ದು ಬಂದ್ಬಿಟ್ಟಿದ್ದಾರೆ, ಆ ರೀತಿ ಹೊಡೆದಿದ್ದಾರೆ. ನಮ್ಮ ದೇಶದಲ್ಲಿ ನಾವು ಆ ಥರ ಏನು ಯಾರಿಗೆ ನಾವು ಮೋಸ ಮಾಡ್ತಾ ಇಲ್ವಾ? ನಮ್ಮ ದೇಶ ಅವರು ನಾವು ನನ್ನ ಮಕ್ಕಳು ಮಾಡಿದ್ರೆ ಅವ್ರಿಗೆ ಮಾಡಲೇಬೇಕು. ನಾವು ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡ್ತಾರಂತ. ನೀವು ಹಿಂದೂನಾ ಮುಸ್ಲಿಂ ಅಂತ ಚೆಕ್ ಮಾಡ್ತಾರಂತ. ಎಲ್ಲೇ ಅಲ್ಲಿ ಅವತ್ತು ಸಾಯಿಸುವ ಟೈಮಲ್ಲಿ ಪ್ಯಾಂಟ್ ಬಿಚ್ಚಿ ಚಿಕ್ಬಿಟ್ಟು ಕತ್ನ ಮಾಡಿದಾರೆ ಅಂತ ಚೆಕ್ ಮಾಡ್ಕೊಂಡು, ಕತ್ನ ಮಾಡಿಲ್ಲ ಅಂದ್ರೆ ಶೂಟ್ ಮಾಡ್ತಾರಂತ. ಅವ್ರು ಏನಾರ ಮಾಡಿ ಮಿಸ್ಸಸ್ಗಳು ಹೇಳಿರೋದು. ಅವರು ಒಂದು ಮಾತು ಏನಿದ್ದಾರೆ, ಫಸ್ಟು ಮನುಷ್ಯ, ಆಮೇಲೆ ಜಾತಿ ಪಾತಿ ಎಲ್ಲ. ಫಸ್ಟು ಮನುಷ್ಯ, ಜಾತಿ ಪಾತಿ ಆಮೇಲೆ. ನಾವು ಇರೋದು ಇಲ್ಲಿ ಅಣ್ಣ ತಮ್ಮತ್ರ, ಅಲ್ಲಿ ನಾವು ಒಂಥರ ಇದೀವಿ. ಇವಾಗ ಅಕ್ಕಪಕ್ಕ ನಮ್ಮ ಮನೆಯಲ್ಲಿ ಹಿಂದೂ ಇದೆ, ಮುಸ್ಲಿಂ ಇದೆ. ನಾವು ಅವ್ರು ಬರ್ತಾರೆ ಎಲ್ಲ, ಇವರು ಹಬ್ಬಗೆ ನಮಗೆ ಕೊಡ್ತಾರೆ, ನಮ್ಮ ಹಬ್ಬಗೆ ಅವ್ರಿಗೆ ಕೊಡ್ತೀವಿ. ಎಲ್ಲ ನಾವು ಸೇರಿಸ್ಕೊಂಡು ಒಂದಾಗಿ ಇದ್ದೀವಿ, ಮಾಡ್ತಾ ಇದ್ದೀವಿ.
ಆ ನನ್ನ ಮಕ್ಕಳು ಮಾಡಿದ್ರೆ ಹಾಳು ಮಾಡಕ್ಕೆ ಅಂತ ಭಾವನೆ ಇಂಥದ್ದು ಸಮುದಾಯ ಆ ನನ್ನ ಮಕ್ಕಳು ಮಾಡಿದ್ರೆ ಅವ್ರಿಗೆ ಬಿಟ್ಕೊಡ್ಬಾರ್ದು ರೀ, ಬಿಟ್ಕೊಡ್ಬಾರ್ದು. ಈಗ ಯುದ್ಧ ಮಾಡಿ ಅವ್ರು ನೋಡೋದು ಒಳ್ಳೇದು ಅಂತವ್ರನ್ನ, ಹೌದಾ, ಅಂತ ಜನಗಳನ್ನ, ಅಂತ ಉಗ್ರಗಾಮಿಗಳ ಆ ನನ್ನ ಮಕ್ಕಳು ಆ ಥರ ನನ್ನ ಮಕ್ಕಳಿಗೆ ಹೊಡಿಬೇಕು. ಮಾಡೋದು ಅವ್ರ ತಪ್ಪು, ಮೇಲೆ ಎಲ್ಲರ ಮೇಲೆ ಬರೋದು ಅದು. ಅದಕ್ಕೆ ಅವ್ರಿಗೆ ಬಿಟ್ಬಾರ್ದು, ಹೊಡಿಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ಮಕ್ಸೂದ್ ಅಲಿ ಖಾನ್. ಚೆನ್ನಾಗಿ ಮಾತಾಡ್ತೀವಿ. ಒಳ್ಳೇದು, ಯುದ್ಧ ಮಾಡೋದು ಒಳ್ಳೇದು. ಅವ್ರನ್ನ ಸಾಯಿಸೋರ್ನ ಬಿಡಬಾರ್ದು, ಅವ್ರನ್ನ ಸಾಯಿಸ್ಬೇಕು ಅವ್ರನ್ನ. ನೋಡಿದ್ರಾ ಅವ್ರು ಸತ್ತಿರೋದನ್ನ ಫೋಟೋಲೆಲ್ಲ ನೋಡಿದೆ, ವಿಡಿಯೋನು ನೋಡಿದೆ. ಎಷ್ಟು ಕ್ರೂರ ಕೊಂದರೆ ಅವ್ರಿಗೆ ಅಂಡರ್ವೇರ್ ಅಲ್ಲೇ ಪ್ಯಾಂಟ್ ಎಲ್ಲ ಬಿಚ್ಚಿ ಶೂಟ್ ಮಾಡೋರು. ಆಮೇಲೆ ಅವರು ಮುಸ್ಲಿಮ್ ಹಿಂದೂನು ಅಲ್ವ ಅಂದ್ಬಿಟ್ಟು ಇದ್ ಮಾಡೋರು, ಕೊಲೆ ಮಾಡೋರು. ಹೆಂಡತಿಯರು ಲಂಗ್ಲಾಚ್ ಬೇಡ್ಕೊಳ್ತಾರೆ, ಇಲ್ಲ ಬಿಟ್ಬಿಡಿ ಬಿಟ್ಬಿಡಿ ಅಂದ್ರು ಬಿಡ್ಲಿಲ್ವಂತೆ. ಅವ್ರದ್ದೇನೋ ಓದಿ ಅಂತ ಪುರಾಣ ಓದಿ ಅಂತ ಕುರಾನ್ ಓದಿ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಇಲ್ಲ ನಾನು ಮರ್ತೋಗಿದ್ದೀನಿ ಅಂತಾರೆ. ಮರ್ತೋಗಿದ್ದೀನಿ ಅಂತಂದಾದ್ಮೇಲೆ ಪ್ಯಾಂಟ್ ಬಿಚ್ಚು ಅಂತ ಕೇಳ್ತಾರಂತೆ. ಅವ್ರು ಅಂತವ್ರನ್ನ ಹೊಡೆದು ಸಾಯಿಸಲೇಬೇಕು. ಈಗ ಅವ್ರ ಮೇಲೆ ಇದು ಯುದ್ಧ ಆಗ್ಬೇಕಾ ಅನ್ನೋದೊಂದು ಪ್ರಶ್ನೆ ಸರ್. ಯುದ್ಧ ಮಾಡ್ಬೇಕಾ ಅಥವಾ ಶಾಂತಿಯುತವಾಗಿರ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಏನ್ ಹೇಳ್ತೀರಾ? ಯುದ್ಧ ಮಾಡ್ಬೇಕು, ಸಾಯಿಸಿರೋರ್ ಮೇಲೆ ಸಾಯಿಸ್ಲೇಬೇಕು ಅವ್ರನ್ನ. ಪ್ರತೀಕಾರ ತೀರಿಸಬೇಕು. ನಿಮ್ಮ ಹೆಸರು? ರಾಜು. ಕೊಲ್ಲಿರುವಂತಹ ವಿಚಾರವಾಗಿ ಮೋದಿ ಅವರು ಯುದ್ಧಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಈಗಾಗಲೇ ಶೆಲ್ ದಾಳಿಗಳು ಕೂಡ ಆಗ್ತಾ ಇದಾವಂತ. ನಾವು ಭಾರತೀಯರಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಯುದ್ಧ ಬೇಕಾ ಅಥವಾ ಶಾಂತಿ ಬೇಕಾ ಸರ್? ಇಷ್ಟು ದಿನ ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಓಕೆ, ಇಷ್ಟು ವರ್ಷ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. 1947 ಅದಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಏನೋ ಅಂತಾರಲ್ಲ, ದಂಡಂ ದಶಗುಣವನ್ನ ಥರ ಈಗ ಯುದ್ಧ ಮಾಡಲೇಬೇಕಾಗುತ್ತೆ. ಸೊ ನಮ್ಮ ಅನಿಸಿಕೆ ಪ್ರಕಾರ ಯುದ್ಧ ಮಾಡಲೇಬೇಕು. ಯಾಕಂದರೆ ಸುಮ್ಮನೆ ಇಷ್ಟು ದಿನ ಶಾಂತಿ ಶಾಂತಿ ಅಂತ ಹೇಳಿದ್ರು, ಆಮೇಲೆ ಅದೇನೋ ಅವ್ರು ಮಾಡಿರೋ ನಮ್ಮ ಅದು ಎಷ್ಟೋ ಏನೋ ರೂಲ್ಸ್ಗಳು ಎಲ್ಲ ಬ್ರೇಕ್ ಮಾಡ್ಕೊಂಡು ನಮ್ಗೆ ಒಂದು ಹೊಡೆದಿದ್ದಾರೆ ಅವರು. ಓಕೆ, ನಾವು ಎಲ್ಲದಕ್ಕೂ ಶಾಂತಿ ಶಾಂತಿ ಅಂದ್ಕೊಂಡ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ ಇಷ್ಟು ದಿನ ಆದರೂ. ಸೊ ಅದು ತಪ್ಪು ಅನಿಸ್ತಾ ಇದೆ ನಮಗೆ. ಯಾಕೋ ಇದು ಇನ್ನು ಮುಂದೆ ನಾವು ಯುದ್ಧ ಮಾಡಿದ್ರೆ ನಮಗೆ ಸೊ ಒಳ್ಳೆ ಆಪ್ಷನ್ ಅನಿಸುತ್ತೆ. ಶಾಂತಿಯಾಗಿದ್ರೆ ನಮಗೆ ಬದುಕಕ್ಕೆ ಅಲ್ಲಿ ಆ ಜಾಗದಲ್ಲಿ ಜನರನ್ನ. ಹೌದು. ಸೊ ಯುದ್ಧನೇ ಒಂದು ಆಪ್ಷನ್ನು. ಸೊ ಯುದ್ಧದಿಂದನೇ ಹೊಡಿಬೇಕು. ಈಗ ಎಕ್ಸಾಂಪಲ್ ಇಸ್ರೇಲ್ ನೋಡಿ. ಸೊ ಇಸ್ರೇಲ್ ತಂಟೆಗೆ ಬಂದವ್ರನ್ನ ಯಾರು ಬಿಟ್ಟಿಲ್ಲ ಅವರು. ಸೊ ಆ ಥರ ನಮ್ಮವರು ಅಟ್ಲೀಸ್ಟ್ ಅವ್ರ ಪ್ರಕಾರ ಅಟ್ಲೀಸ್ಟ್ 50% ಟ್ರೈ ಮಾಡಬೇಕು, ನಾಟ್ 100%. ಅವರು ಏನು ಹಾನಿ ಮಾಡಿದ್ರೆ ಆ ಥರ ಮಾಡೋದಕ್ಕಿಂತ 50% ಅವ್ರು ಹೋಗ್ಬಿಟ್ಟು ಹೊಡೆದ್ಬಿಡಬೇಕು. ಅವಾಗಲೇ ನೆಕ್ಸ್ಟ್ ಟೈಮ್ ಮತ್ತೆ ವಾಪಸ್ ನಮ್ಮ ಹತ್ರ ಬರಬಾರ್ದು ಅವರು. ಆ ಥರ ಮಾಡಬೇಕು. ಭಾರತಕ್ಕೂ ಕೂಡ ಸಾಕಷ್ಟು ದೇಶಗಳು ಸಪೋರ್ಟ್ ಆಗಿ ನಿಲ್ತವೆ ಅನ್ನುವಂಥದ್ದು ಇದೆ. ಹೌದು, ಇದೆ. ಆಲ್ರೆಡಿ US ಆಲ್ರೆಡಿ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಸ್ರೇಲ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬ ರಷ್ಯಾ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೂ ಸಪೋರ್ಟ್ ಮಾಡೋಕ್ಕಾಗಲ್ಲ ಯಾವುದಕ್ಕೆ, ಏನು ಉಗ್ರಗಾಮಿಗೆ ಯಾರು ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಅದು ಚೀನಾ ಇರ್ಬೋದು, ಬಟ್ ಉಗ್ರಗಾಮಿಗೆ ಯಾರು ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಪ್ರಕಾರ ಯುದ್ಧ ಮಾಡೋದೇ ಬೆಟರ್ ಅನಿಸ್ತಾ ಇದೆ. ಶಾಂತಿ ಅನ್ನೋದು ಭಾರತಕ್ಕೆ ಸದ್ಯಕ್ಕಂತೂ ಬೇಡ. ಹೌದೌದು, ಶಾಂತಿಯಿಂದ ಬೇಡ. ಇಷ್ಟು ವರ್ಷ ಶಾಂತಿ ಹೇಳ್ಕೊಂಡು ಬಂದಿದ್ದೀವಿ, ಅದೇನು ಯೂಸ್ ಆಗಿಲ್ಲ ನಮಗೆ. ಸೊ ಅವ್ರ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಚೂರಿ ಹಾಕಿದ್ದು ತುಂಬ ನೋಡಿದ್ವಿ ನಾವು. ಸೊ ಅದು ಬೇಕಾಗಿಲ್ಲ. ಸೊ ನಾವು ಯುದ್ಧಕ್ಕೆ ನಾವು ನಿಂತ್ಕೋಬೇಕು, ರೆಡಿ ಆಗಬೇಕು ಅನ್ಸುತ್ತೆ. ಹೌದೌದು, ಅದು ತಪ್ಪು ಸರ್. ಹಿಂದೂ ಮುಸ್ಲಿಂ, ಯಾಕೆ ನಮ್ಮ ಭಾರತದಲ್ಲಿ ಹಿಂದೂ ಮುಸ್ಲಿಂ ಇಬ್ಬರು ಒಂಥರ ಸಹೋದರ ಥರ ಇದ್ದಾರೆ. ಸೊ ಅಲ್ಲಿ ಅವರು ಹಿಂದೂನ ಮುಸ್ಲಿಂ ಅಂತ ಕ್ವಶನ್ ಮಾಡ್ಬಿಟ್ಟು ಇದು ಮಾಡೋದು ಒಂಥರ ತುಂಬ ತಪ್ಪೋದು. ಸೊ ನಮ್ಮ ಪ್ರಕಾರ ಯುದ್ಧನೇ ಒಂದು ಶಸ್ತ್ರಾರ್ಥವಾಗಿ ನಾವು ತಗೊಂಡ್ಬಿಟ್ಟು ನಾವು ಮುಂದೆ ಹೋಗ್ಬೇಕು ಅನ್ಸುತ್ತೆ. ಸತೀಶ್ ಅಂತ. ಅನ್ನ ಸಾಂಬಾರು ಎಲ್ಲ ಬೇರೆ ಬೇರೆ ಜಾತಿಗಾಗುತ್ತಾ ಸರ್? ಊಟ ಅಂದ್ರೆ ಎಲ್ಲ ಒಂದೇ ತಾನೆ, ಆಹಾರ ಅಂದ್ರೂ ಎಲ್ಲ ಒಂದೇ ತಾನೆ. ಅದೇ ತರ ಜಾತಿ ಅಂದ್ರು ಎಲ್ಲ ಒಂದೇ ಸರ್. ಯಾಕಂದ್ರೆ ಗಾಂಧೀಜಿ ಮಾಡಿರೋದು ಇದನ್ನ ನಾವ್ ಏನು ಮಾಡಕ್ಕಾಗಲ್ಲ. ಹಂಗಂತ ಮುಸ್ಲಿಂ ಬೇಡ ಹಿಂದೂ ಬೇಡ ಅಂತ ಅಂದ್ರೆ ಏನು ಮಾಡಕ್ಕಲ್ಲ. ದೇವ್ರು ಹೆಂಗ್ ಸೃಷ್ಟಿ ಮಾಡಿರ್ತಾನೋ ಮನುಷ್ಯ ಹಂಗ್ ಹುಟ್ಟು ಬಂದಿರ್ತಾನೆ. ಆದ್ರೆ ಜಾತಿಗಳಲ್ಲಿ ಯಾವ ತರ ಸಂಪ್ರದಾಯನ ಪಾಲಿಸ್ತಾರೋ ಆ ತರ ಪಾಲಿಸ್ಲೇಬೇಕಾಗುತ್ತೆ ಸರ್. ನಾವೇನು ಅವ್ರು ಬೇಡ ಇವ್ರು ಬೇಡ ಅಂತ ಅದು ಆ ಕೀಳ್ ಭಾವನೆಯಲ್ಲಿ ಯಾರನ್ನು ನೋಡ್ಬಾರ್ದು ಸರ್. ಯಾಕಂದ್ರೆ ಅದು ನೋಡೋದ್ರಲ್ಲಿ ತಪ್ಪಿದೆ ಸರ್. ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ಒಳಗಡೆ ಬಂದು 26 ಜನ ಹೊಡೆದ್ಬಿಡ್ತಾರೆ ಇದ್ದಕ್ಕಿದ್ದಂಗೆ, ನೀನ್ ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಆ ತರ ಕೊಂದಿದ್ದಾರೆ. ತಲೆಗಳು ಹೊಡೆದ್ಬಿಟ್ಟಿದ್ದಾರೆ. ಅದು ತಪ್ಪು ಸರ್. ತುಂಬಾ ಕ್ರೂರವಾಗಿ ಕೊಂದ್ಬಿಟ್ಟಿದ್ದಾರೆ ಸರ್. ಈಗ ಸರ್ ಈಗ ನಾನ್ ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಈಗ ಮುಸ್ಲಿಮೇ ಆಗ್ಲಿ ಹಿಂದೂನೇ ಆಗ್ಲಿ ಸರ್, ಈಗ ಭಾರತದಲ್ಲಿ ಇದ್ದವರು ಭಾರತದಲ್ಲೇ ಇರ್ಲಿ, ಪಾಕಿಸ್ತಾನದಲ್ಲಿ ಇದ್ದವ್ರು ಪಾಕಿಸ್ತಾನದಲ್ಲೇ ಇರ್ಲಿ. ಅವ್ರು ನಮ್ ಇದಕ್ ಬರೋದ್ ಬೇಡ, ನಾವು ಅವ್ರ ಇದಕ್ ಹೋಗೋದ್ ಬೇಡ ಸರ್. ಹಂಗ ಹೋದ್ರೇನೆ ಜಗಳ ಆಗೋದು. ಈಗ ಮೋದಿ ಅವರು ಯುದ್ಧ ಮಾಡಿದ್ರೇನೆ ಅಂತ ಅವ್ರಿಗೆ ಬುದ್ಧಿ ಕಲಿಸಕ್ಕೆ ಉತ್ತರ ಅಂತ ಅನ್ನೋದು ಮಾತುಕತೆ ಕೇಳಿ ಬರ್ತಾ ಇದೆ. ಮೋದಿ ಅವರು ಯುದ್ಧ ಮಾಡಿದ್ರೇನೆ ಅವ್ರು ಏನ್ ಸರಿ ಆಗ್ತಾರೆ ಸರ್? ಹೌದು, ಅದರಿಂದ ಬರೀ ಗುಂಡಿಕದು ಒಬ್ಬ ಕೊಲೆ ಆಗ್ತಾರ ಅಷ್ಟೇ ಬಿಟ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಸರ್. ಶಾಂತಿ ಕದಡುವಂತ ಕೆಲಸ ಅವ್ರು ಮಾಡಿದ್ರು, ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕು ಅನ್ನುವಂಥದ್ದು ಭಾರತೀಯರದೊಂದು ಪ್ರತಿ ನಾಗರಿಕ ಮಾತು ಕೂಡ ಇದಾಗಿದೆ. ಹೇಳಿ ಶಾಂತಿ ಕದಡುವಂತ ಕೆಲಸ ಅವ್ರು ಮಾಡಿಬಿಟ್ರು,
26 ಜನ ಕೊಂದುಬಿಟ್ರು. ಹಾ ಹಾ ಈ ತರ ಇದ್ರಕ್ಕಾದ್ರೆ ಆಗ್ಲಿ ಸರ್. ಯಾಕಂದ್ರೆ ಮತ್ತೆ ಯಾಕಂದ್ರೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೇಕಾದ್ರೆ ಕೊಲೆ ಆಗಿದ್ದ ವಿಷಯಕ್ಕೆ ಅದು ಗುಂಡಿ ಕೊಡಿದ್ರು ಅಂತ ಅಂದ್ರಲ್ಲ ಸರ್, ಆ ವಿಷಯಕ್ಕೆಲ್ಲ ಇದಾದ್ರೂ ಆಗ್ಲಿ ಪರವಾಗಿಲ್ಲ. ಆದ್ರೆ ಭಾರತದಲ್ಲಿರೋ ಮುಸ್ಲಿಮ್ಸ್ ಎಲ್ಲ ಪಾಕಿಸ್ತಾನಕ್ಕೆ ಹೋಗಿ ಆಮೇಲೆ ಅವರು ಇದಕ್ಕೆ ಸೇರ್ಕೊಳ್ಳಿ ಅಂತ ನಮಗೆ ಹೇಳಂಗಿಲ್ಲ ಸರ್. ಯಾಕಂದ್ರೆ ನಾವು ಭಾರತದಲ್ಲಿ ಇದ್ದವ್ರು ಭಾರತದಲ್ಲೇ ಇದೀವಿ. ಯಾಕಂದ್ರೆ ಸರ್ ಒಂದ್ ನಿಮಿಷ, ಇನ್ನೊಂದೇನಂದ್ರೆ ಅವ್ರ ಇದಕ್ಕೆ ನಾವು ಹೋದ್ರೆ ಅವರೇ ಸೇರಲ್ಲ ನಮಗೆ. ಯಾಕಂದ್ರೆ ಅವ್ರು ಇದ್ರಲ್ಲೂ ಇರುತ್ತೆ ಅಂತ ಗುಂಡಿ ಕೊಲ್ಲೋದು, ಇದ್ ಮಾಡೋದೆಲ್ಲ ಇರುತ್ತೆ. ನಾವು ಮುಸ್ಲಿಮರು ಆದ್ರೂ ಆಗಿರ್ಬೋದು. ನಾವು ಉತ್ತರ ಕರ್ನಾಟಕದವ್ರು ಸರ್, ಉತ್ತರ ಕರ್ನಾಟಕದವ್ರು ನಾವು ಮುಸ್ಲಿಂ ಆದ್ರೂ ಆಗಿರ್ಬೋದು. ಆದ್ರೆ ನಾವು ಮತ್ತೆ ಹಿಂದೂ ಎಲ್ಲ ಸೇರಿ ಒಂದು ಊರ್ಸ್ ಹಬ್ಬ ಅಂತ ಮಾಡ್ತೀವಿ ನಾವು. ಹಂಗಾಗಿ ನಾವು ಅವರೆಲ್ಲ ಒಟ್ಟಾಗಿ ಹಬ್ಬಗಳು ಕೆಲವೊಂದೆಲ್ಲ ಮಾಡ್ತೀವಿ. ಹಂಗಾಗಿ ನಮ್ಮನ್ನ ಮುಸ್ಲಿಮ್ಸ್ ಅಂತಾನು ಯಾರು ಗುರ್ತಿಡಿಯಕ್ಕಾಗಲ್ಲ, ಹಿಂದೂ ಅಂತಾನು ಯಾರು ಗುರ್ತಿಡಿಯಕ್ಕಾಗಲ್ಲ. ನಮ್ಗೆ ಹೋಗಿ ಅಂತ ಹೋಗಿ ಅಂತಾನು ನಮ್ಗೆ ಹೇಳಂಗೂ ಇಲ್ಲ ಸರ್. ಯಾಕಂದ್ರೆ ನಾವು ನಮ್ದೇ ಅಂತ ಒಂದು ಹಕ್ಕು ಅಂತ ಇದ್ಮೇಲೆ ಅವ್ರೇ ಹೋಗಿ ಅಂತ ಅಂತಾರೆ. ಹೋಗಿ ಅಂತ ಯಾರು ಹೇಳ್ತಿಲ್ಲಮ್ಮ. ಅವ್ರು ಇದ್ದಕ್ಕಿದ್ದಂಗೆ ಭಾರತಕ್ಕೆ ಪ್ರವೇಶ ಮಾಡ್ತಾರೆ. ಗಡಿ ಭಾಗಕ್ಕೆ ಪಹಲ್ಗಾಮ್ ಅಂತ ಜಾಗದಲ್ಲಿ 26 ಜನ ಪ್ರವಾಸಿಗರನ್ನ, ಭಾರತೀಯರನ್ನ ಹೊಡೆದ್ಬಿಡ್ತಾರೆ. ಅದ್ರಲ್ಲಿ ನಮ್ಮ ಬೆಂಗಳೂರವರು ಇಬ್ರು ಇದಾರೆ. ಇಬ್ರು ಸತ್ತ ಹೋಗ್ಬಿಟ್ರು. ಅಯ್ಯೋ ದೇವ್ರೆ. ಅಲ್ಲಿಂದ ಗಡಿಯನ್ನ ದಾಟಿ ಬಂದು ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಅದು ತಪ್ಪು ಸರ್. ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಅದು ಶಾಂತಿಯಾಗಿ ಇರೋದು ಒಳ್ಳೇದಾ ಅಥವಾ ಯುದ್ಧ ಮಾಡಿದ್ರೆ ಒಳ್ಳೇದಾ ಅಂತ? ಜನ ಹೊಡೆದ್ಬಿಟ್ರಲ್ಲ. ಹೌದೌದು, ಈ ವಿಷಯಕ್ಕೆ ಯುದ್ಧ ಮಾಡ್ಲೇಬೇಕು. ಸರಿ ಅಮ್ಮ, ನಿನ್ನ ಹೆಸರು? ಸರ್ ನನ್ನ ಹೆಸರು ರಜಿಯಾ ಬಾನದ್ ಅಂತ. ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತಾರ ಅನ್ನೋದು ಆಗ್ತಾ ಇದೆ. ಅದು ಯುದ್ಧ ಅಲ್ಲಿ ಮಾಡೋದು ಸರಿನಾ ತಪ್ಪ ಅಂತ? ಅದು ಸರಿ ಸರ್, ಮಾಡ್ಬೇಕು ಆ ಥರ. ಯಾಕಂದ್ರೆ ನಮ್ಮ ಕಡೆ ಏನು ಪ್ರಾಬ್ಲಮ್ ಮಾಡಿದ್ದಾರೆ, ಯಾರು ಪ್ರಾಬ್ಲಮ್ ಮಾಡಲ್ಲ ಸರ್. ಯಾಕೆ ಸುಮ್ಮನೆ ಟೂರ್ಗೆ ಹೋಗಿದೆ, ಹೌದೌದು, ಈ ಥರ ಮಾಡಿದ್ದಾರೆ. ಏನು ಮಾಡೋಣ ಸರ್, ಎಲ್ಲ ನಮ್ಮ ಫ್ಯಾಮಿಲಿ ಇದೆ, ಹುಡುಗರಿದೆ, ಅಪ್ಪ ಇದೆ, ಅಷ್ಟೇ ಸರ್. ಆ ಅಪ್ಪ ಆ ಥರ ಮಾಡಿದ್ದಾರೆ, ಈ ಥರ ಮಾಡಬೇಕು. ಅವ್ರಿಗೂ ಉತ್ತರ ಕೊಡಬೇಕು, ಈ ಥರ ಉತ್ತರ ಕೊಡಬೇಕು. ಅದು ಕ್ಲಿಯರ್ ಆಗುತ್ತೆ. ಇದು ಸ್ವಲ್ಪ ಭಯ ಇರುತ್ತೆ. ಭಯ ಬರಲ್ಲ. ಹೌದು ಸರ್, ಒನ್ ಟೈಮ್ ಮಾಡಿದಾರಲ್ವಾ, ಆ ಥರ ಮಾಡಬೇಕು. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಹೌದಾ, ಆ ಥರ ಮಾಡಬೇಕು. ಹೌದಾ ಸರ್. ನಿಮ್ಮ ಹೆಸರು? ಬಿಕಾಸ್ ಪಾಲ್ ಸರ್, ವೆಸ್ಟ್ ಬೆಂಗಾಲ್, ಕಲ್ಕತ್ತಾ. ಪಹಲ್ಗಾಮ್ ಅಲ್ಲಿ 26 ಜನನ ಉಗ್ರಗಾಮಿ ಬಂದು ಹೊಡಿತಾರೆ. ಹೌದು ಸರ್. ಟ್ರಿಪ್ ಹೋಗಿರ್ತೀವಿ ನಾವು, ನೀವು ಟ್ರಿಪ್ ಹೋಗಿರ್ತೀವಿ, ನಮ್ಮನ್ನೇ ಬಂದು ಸಾಯಿಸ್ತಾರೆ, ವಿಚಿತ್ರವಾಗಿ ಸಾಯಿಸಿದ್ದಾರೆ. ಏನ್ ಅನ್ಸ್ಬೋದು? ಯುದ್ಧ ಬೇಕಾ ಶಾಂತಿ ಬೇಕಾ ಅನ್ನೋದು ಆಗ್ತಾ ಇದೆ ಸರ್. ಯುದ್ಧ ಬೇಕು. ಯಾಕಂದ್ರೆ ಇವಾಗ ನಾವು ಸುತ್ತಾಡಕ್ ಹೋಗಿರ್ತೀವಲ್ಲ, ಇವಾಗ ನಮ್ಮ ಇಂಡಿಯಲ್ಲಿ ಅವರು ಮುಸ್ಲಿಂ ಅವರೆಲ್ಲ ಇದ್ದಾರಲ್ಲ, ನಾವೆಲ್ಲ ಒಗಟ್ಟಿತ್ತಾನೆ ಇರೋದು. ಯಾಕೆ ಈ ಥರ ಮಾಡ್ಕೊಳ್ಬೇಕು? ಸುತ್ತಾಡಕ್ ಬಂದಿದ್ದೀವಿ, ಎಲ್ಲ ಫ್ರೆಂಡ್ ಥರ ನಾವು ಇರಬೇಕು. ಜಾತಿ ಕುಲ ಯಾಕೆ ಬೇಕು? ಎಲ್ಲ ಜಾತಿ ಒಂದೇನೆ. ಸುಮ್ಮನೆ ಅವ್ರು ಇವ್ರು ಸಾಯಿಸ್ಕೊಂಡು ನಮ್ಮ ದೇಶನೇ ಹಾಳಾಗೋಗೋದು. ಎಲ್ಲರೂ ಇರೋವರೆಗೂ ಚೆನ್ನಾಗಿರ್ಬೇಕು. ಹೋದ್ಮೇಲೆ ಏನಾದರೂ ತಗೊಂಡೋಗ್ತೀವ ಜಾತಿನ? ಇಲ್ಲ ತಾನೆ. ಎಲ್ಲರೂ ಚೆನ್ನಾಗಿರ್ರಿ, ಇರೋವರೆಗೂ ಖುಷಿಯಾಗಿರ್ರಿ. ಜಾತಿ ಗೀತಿ ಅಂತೆಲ್ಲ ನೋಡ್ಕೊಂಡ್ಬೇಡಿ. ಇವಾಗ ಜಾತಿ ನೋಡ್ಕೊಂಡಿದ್ರೆ ನಮ್ಮ ಲೈಫೇ ಹಾಳಾಗೋಗೋದು ಅಷ್ಟೇ ಸರ್. ಅಷ್ಟೇ ನಾನು ಕೇಳ್ಕೊಳ್ಳೋದು. ಹೊಡೆದ್ರಲ್ಲ, ಶಾಂತಿ ಕದಡುವಂತ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರಿಗೂ ನಾವು ಪ್ರತ್ಯುತ್ತರ ಕೊಡಬೇಕು ಸರ್. ಕೊಡ್ಬೇಕು ಸರ್. ನಾವ್ ಯಾಕೆ ಸುಮ್ಮನೆ ಬಿಡಬೇಕು? ಸುಮ್ಮನೆ ಅವರೇ ಕೆನ್ಕೊಂಡು ಬಂದ್ರೆ ನಾವು ಬಿಡ್ಬೇಕಾ? ನಮ್ಮ ಇಂಡಿಯಾನು ಅವ್ರನ್ನ ಹಾಳು ಮಾಡ್ಬೇಕಷ್ಟೇ ಸರ್. ಅವ್ರ ಮಾತ್ರ ಶಾಂತಿ ಮಾತ್ರ ಸಿಗ್ಲೇಬಾರ್ದು ನಮ್ಗೆ. ಇಬ್ರು ಕೂಡ ಡೆತ್ ಆದ್ರು. ಹೌದು ಸರ್, ಅವ್ರಿಗೆ ಶಾಂತಿ ಸಿಗ್ಲಿ ಅಂತ ನಮ್ಮಿಂದ ಒಂದು ದೇವ್ರ ಹತ್ರ ಬೇಡ್ಕೊಂತೀವಿ ಸರ್. ಪ್ರತ್ಯುತ್ತರ ಕೊಡೋದು ಒಳ್ಳೇದು ಅಂತನಾ? ಹ್ಞೂ ಸರ್. ಅವ್ರನ್ನ ಯಾಕೆ ನಾವು ಸುಮ್ಮನೆ ಬಿಡಬೇಕು? ನಾವು ಹೋಗಿ ಸುಮ್ಮನೆ ತಿರ್ಗಾಡಕ್ ಹೋಗ್ತೀವಿ, ನಮ್ನ ಯಾಕೆ ಆ ಥರ ಮಾಡ್ಬೇಕು ಅವರು? ಅದಕ್ಕೆ ಸರ್ ಅವ್ರು ಚೆನ್ನಾಗೇ ಇರಬಾರ್ದು. ಅವ್ರಿಗೆ ನೀರೇ ಸಿಗಬಾರ್ದು, ಒಂದ್ ಚೊಟ್ಟು ನೀರು ಸಿಗಬಾರ್ದು ಸರ್. ಅವ್ರ ಮೋದಿ ಮಾಡಿರೋದಕ್ಕೆ ನಮ್ಗೆ ಅವ್ರಿಂದ ನಮ್ಗೆ ಖುಷಿಯಾಗಿರೋದು. ಇವಾಗ ಸತ್ತೋಗಿರ್ಗ ಅವ್ರಿಗೂ ಶಾಂತಿ ಸಿಗಿರುತ್ತೆ ಸರ್. ಪಾಪ ಅವ್ರ ಫ್ಯಾಮಿಲಿ ಎಷ್ಟು ದುಃಖ ಪಡ್ತಾ ಇರ್ತಾರಲ್ವಾ ಸರ್. ಅವ್ರು ದುಃಖ ಪಟ್ರೆ ನಮಗೂ ಒಂದು ಮನ್ಸು ಬೇಜಾರಾಗತ್ತಲ್ವಾ ಸರ್. ಅದಕ್ಕೆ ದೇವ್ರ ಹತ್ರ ಬಿಡ್ಕೊಂತೀವಿ, ಅವ್ರಿಗೆ ಮಾತ್ರ ನಿಮ್ದೇಗಿರ್ಬಾರ್ದು. ಧನಲಕ್ಷ್ಮಿ ಅಂತ. ಅದೇ ಪಾಕಿಸ್ತಾನದಿಂದ ಉಗ್ರಗಾಮಿಗಳು ಬಂದು ಜಮ್ಮು ಕಾಶ್ಮೀರ ಪಹಲ್ಗಾಮ್ ಅಲ್ಲಿ 26 ಜನ ಇಕ್ಕಿದಂಗೆ ನೀನ್ ಹಿಂದೂ ನಾ ಮುಸ್ಲಿಂ ಅಂತ ಪ್ರಶ್ನೆ ಮಾಡ್ತಾರೆ, ಬಂದು ಹೊಡೆದು ಬಿಡ್ತಾರೆ, ವಿಚಿತ್ರವಾಗಿ ಕೊಂದಿದ್ದಾರೆ. ಬೆಂಗಳೂರಲ್ಲಿ ನಮ್ಮ ಇಬ್ರು ಕೂಡ ಇದ್ರು. ನೀವು ಈ ಒಂದು ವಿಚಾರದಲ್ಲಿ ಏನ್ ಕ್ರಮಗಳು ತೆಗೋಬೇಕಾಗತ್ತೆ? ನೀವು ದೊಡ್ಡವರಾಗಿ ಏನ್ ಹೇಳ್ಬೋದು? ಸ್ವಾಮಿ, ಜಾತಿ ಪಾತಿ ಅಂತಲ್ಲ, ಜಾತಿ ನೋಡ್ಕೊಂಡಿದ್ರಲ್ಲ, ಅದು ಪೂರ ಅನ್ಯಾಯ. ಯಾರನ್ನೇ ಆಗಿರ್ಲಿ, ದೇಶದಲ್ಲಿ ಎಲ್ಲರೂ ಸಮಾನ. ಅದನ್ನೇ ಜಾತಿ ನೋಡ್ಕೊಂಡು ಕೊಂದಾಕೋದು ಅದು ಸರಿಯಿಲ್ಲ. ಎಲ್ಲ ಶಾಂತಿಯಿಂದ ಇರಬೇಕು. ಶಾಂತಿ ಅದೇ ಅಂದ್ಬಿಟ್ಟು ಓದೋದಕ್ಕೆ ಇವರು ನಾವು ಉಗ್ರಗಾಮಿಗಳು ಇದನ್ನು ಅಟ್ಟಹಾಸ ತೋರಿಸ್ತವ್ರೆ. ಅವ್ರಿಗೆ ಮೊದಲೇ ಪುಲ್ವಾನ ಯುದ್ಧದಲ್ಲಿ ಮಾಡಿದ್ರಲ್ಲ, ಯುದ್ಧ ಆ ಥರ ಮಾಡಿ ಅವರ ಅಂತ್ಯ ಮಾಡಬೇಕು. ಶಾಂತಿ ಸಿಗಬೇಕು ಅಂದ್ರೆ ಅಂತ್ಯ ಆಗಬೇಕು ಅದು. ಆಮೇಲೆ ಎಲ್ಲ ಥರದ ಸೌಕರ್ಯಗಳನ್ನು ಬಂದ್ ಮಾಡಬೇಕು ಮೊದಲು.
ಆ ಬಂದ್ ಮಾಡಿದ ಹೊರತು ಅವ್ರು ಆಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ, ಅನ್ಯಾಯ ಹೊಡ್ಕೋಯ್ತಾರೆ. ಅದಾಗ್ಬಾರ್ದು. ಭಾರತದಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದರಾಗೆ ಇದೀವಿ. ಕದುಡುವಂತ ಕೆಲಸವ ಅದು ಕೇಳಿ ಮಾಡುವಂಥದ್ದಲ್ಲ. ಅದು ಅನ್ಯಾಯ ಮಾಡಬಾರ್ದು. ಯಾರೇ ಆಗಿರ್ಲಿ, ಹಿಂದೂನೇನೋ ಮುಸಲ್ಮಾನ್ ಯಾರೇ ಆಗಿರ್ಲಿ, ಅದನ್ನ ಜಾತಿ ಮೇಲೆ ಹೊಡಿಬಾರ್ದು ಅಲ್ವಾ. ಇಲ್ಲಿ ದೇಶದಲ್ಲಿ ಎಲ್ರಿಗೂ ಸಮಾನ ಹಕ್ಕುಗಳು ಇರುವಾಗ ಅವ್ರನ್ನ ಜಾತಿ ನೋಡ್ಕೊಂಡು ಹೊಡೆಯುವಂಥದ್ದು ಮಾಡಬಾರ್ದು. ಅದನ್ನ ಏನು ಮಾಡಿ ಇಲ್ಲಿ ಕೆಟ್ಟ ಅಭಿಪ್ರಾಯ ಮಾಡ್ತಾ ಇದ್ದಾರೆ. ಅದು ಯಾರಿಗೂ ಆಗಬಾರ್ದು. ಇದು ಅದಕ್ಕೆ ಸೇಡ್ ಆಗಲೇಬೇಕು. ಅದಾದಾಗಲೇ ಅದು ಜನ ಎಚ್ಚೆತ್ಕೊಳ್ಳೋದು. ಎಲ್ಲರೂ ಬಿಟ್ರೆ ನಾವು ಏನು ಮಾಡಿದ್ರು ಸರಿ ಅನ್ನೋ ಮಟ್ಟಕ್ಕೆ ಬರ್ತದೆ. ಅದು ಅವಕಾಶ ಕೊಡಬಾರ್ದು ಅಂತ ನಾವು ಈಗ ಕೇಳ್ಕೊತಾ ಇದ್ದೇನೆ. ಆ ಸತ್ತಂತ ನಮ್ಮ ಇನ್ನು ಕರ್ನಾಟಕದವ್ರಿಗೆ ಶಾಂತಿ ಸಿಗಲಿ, ಟೋಟಲ್ 26 ಜನಕ್ಕೂ ಶಾಂತಿ ಸಿಗಲಿ ಅಂತ ನಾನು ದೇವ್ರು ಕಾಪಾಡ್ತೀನಿ. ಒಳ್ಳೆ ಕ್ರಮ ತಗೊಂತಾರೆ ಸದ್ಯದಲ್ಲೇ ಅನ್ನೋದು ಪ್ರಶ್ನೆ. ಹಾಂ, ಏನ್ ಅನ್ಸ್ಬೋದು ತಗೊಳ್ತಾರ ಅವ್ರ ಮೇಲೆ ದಾಳಿ? ತಗೊಳ್ತಾರೆ. ಈ ಮೋದಿ ಇರೋದ್ರಿಂದ ಈ ದೇಶದಲ್ಲಿ ಶಾಂತಿ. ಮೋದಿ ಇಲ್ದೇ ಇನ್ಯಾರಿದ್ರು ಶಾಂತಿ ಬರ್ತಿರಲಿಲ್ಲ. ಅದು ಯಾರು ಏನಾರು ಹೇಳ್ಕದೆ ಅದನ್ನು ಮೋದಿನೇ ಈ ದೇಶಕ್ಕೆ ಪ್ರಧಾನಿ. ಯಾವುದೇ ಕಾರ್ಯಕ್ರಮ ಇಡೀ ದೇಶದಲ್ಲಿ ಫಸ್ಟ್ ಒಂದು ಕಾಣುವ ಮಾಡಿದ್ರೆ ದೇಶ ಅದು ಮುಖ್ಯ. ಮೋದಿಯವ್ರ ಬಗ್ಗೆ ಆಡೋದು ಕೆಲವರು ಆಡ್ತಾ ಇದ್ರು, ಆಡ್ಲಿ. ಆದ್ರೂ ಅವ್ರು ಏನೇ ಆಡಿದ್ರು ಎಲ್ಲಿಗೆ ಬರ್ಬೇಕು ಅವ್ರು ಅಲ್ಲಿಗೆ ಬರ್ತಾರೆ, ಆ ಸ್ಥಾನದಲ್ಲಿ ಇದೇ ಇರ್ತಾರೆ. ಇವತ್ತು ಮೋದಿಯವ್ರು ಇಲ್ದರೆ ಇಡೀ ಎಲ್ಲ ಒಡಿಶಾ ಆಗೋಗ್ಬಿಡುದು. ಅದೊಂದು ತಿಳ್ಕೊಳ್ಳಿ. ಹೇಳ್ತಾನಂತೆ ಒಬ್ಬ ಮಹಿಳೆ ಅಂದ್ರೆ ಗಂಡನ್ ಕೊಂದಾಗಿರ್ತಾರೆ, ನನ್ನನ್ನು ಸಾಯಿಸ್ಬಿಡಿ ಅಂತ ಪ್ರಶ್ನೆ ನೋಡ್ದೆ ನಾನು ಸಾಯಿಸ್ಬೇಕು ಅಂದ್ರೆ ಮೋದಿಗೆ ಹೋಗಿ ಹೇಳು ಅಂತಾನಂತೆ. ಮೋದಿ ಹೇಳ್ಬೇಕಾದಿಲ್ಲ. ಒಂದೇ ಒಂದು ರಿಮೋಟ್ ಒತ್ತಿದ್ರೆ ಬರ್ನ್ ಆಯ್ತದೆ. 7 ಗಂಟೆ ಏನು ಬೇಕಾದಿಲ್ಲ. ಮೋದಿ ಒಂದೇ ಒಂದು ಬಟನ್ ಒತ್ತಿದ್ರೆ ಏನಾಗಬೇಕಾಯ್ತಾರೆ. ಅವ್ರು ಕಾದಿ ತಾಳಿದವನು ಬಾಳಿ ಅನ್ನುವಂತ ನೋಡ್ಕೊಂಡು ಹೊಡಿತಾರೆ ಅಷ್ಟೇ. ಯಾತ್ರೆ ಮಾಡಿ ಇವ್ರು ಯಾತ್ರೆ ಮಾಡಿ ಹೊಡೆದ್ರು ಅವ್ರು ನಿಧಾನ ಕೊಡಿತಾರೆ. ಇಡೀ ನೀರು ಪಾರು ಇಲ್ಲದೆ ಇದ್ದಾಗ ಮನುಷ್ಯನಿಗೆ ಆರೋಗ್ಯಕ್ಕೆ ನೀರೇ ಇಲ್ಲದೆ ಇದ್ಮೇಲೆ ಏನಿದ್ರೆ ಏನು ಸ್ವಾಮಿ? ಊಟಕ್ಕೆ ಬಟ್ಟೆ ಅವೆಲ್ಲ ಇಲ್ಲದೆ ಏನು ಮಾಡಿದ್ರೆ ಏನದು? ಅವೆಲ್ಲ ಬಂದ್ ಮಾಡಿದಾಗ ಒಂದೊಂದು ಕಳ್ಕೊಬರ್ತಾರೆ. ಮಾಡ್ತಾರೆ, ಸೌಕರ್ಯಗಳು ಬಂದ್ ಮಾಡ್ತಾರೆ. ಎಲ್ಲಿ ಗಂಟೆ ಮಾಡ್ತಾರೆ? ಅನ್ಯಾಯ ಕೊಡ್ತಿದ್ರು, ಅದನ್ನ ಇವರು ಮೀಟಾಸೋಕೆ ಮಾಡ್ಕೊಂಡು ಕುಂತಿರು. ಇದು ಆಗಲೇಬೇಕು. ಅದಾದಾಗಲೇ ಸತ್ತವ್ರಿಗೆ ಒಂದು ಶಾಂತಿ ಸಿಗಬೇಕು. ಅರ್ಥ ಕುಟುಂಬದವರು ಅವ್ರಿಗೂ ಶಾಂತಿ ಸಿಕ್ಕಲಿ, ದೇವ್ರು ಒಳ್ಳೇದು ಮಾಡಲಿ. ಅದು ಇದು ಯಾರಿಗೂ ಆಗಬಾರ್ದು, ಮುಂದೂ ಆಗಬಾರ್ದು. ನಾವು ಮಂಡ್ಯದವರು, ನಾರಾಯಣಪ್ಪ ಅಂತ. 26 ಜನ ಪೂರ್ವ ಕೊಲ್ತಾರೆ. ಹೌದು ಸರ್. ಈಗ ಯುದ್ಧ ಬೇಕು, ಶಾಂತಿ ಬೇಕು ಸರ್. ಯುದ್ಧ ಬೇಕು. ಯಾಕೆಂದ್ರೆ ಆ ಕಡೆ ನಮಗೆ ಹಂಬಲ ಆಗ್ತಾ ಇದೆ ಅಂದ್ರೆ, ಆ ಕಡೆ ಯುದ್ಧ ಮಾಡ್ತಾ ಇದ್ದಾರೆ ಅಂದ್ರೆ ಶಾಂತಿ ಯಾರು ಕೇಳಲ್ಲ ಸರ್. ಈಗಿನ ಟೈಮಲ್ಲಿ ಏನೇ ಇದ್ರು ಅವ್ರೇನು ಯುದ್ಧ ಮಾಡಬೇಕು ಅಂತ ಈಗ ಸಾರಿದ್ದಾರೆ. ನಾವು ಅವ್ರಿಗೆ ತಿರುಗೇಟ್ ಕೊಡಬೇಕು ಅಂತ ನಾವು ಏನು ಹೇಳಿದ್ರು ಮೋದಿಯವರು, ಅಲ್ಲೇ ನುಗ್ಗಿ ಹೊಡಿತೀವಿ ಅಂತೇಳಿ ಆ ಕೆಲಸ ಮಾಡಬೇಕು. ಆಲ್ರೆಡಿ ತೋರಿಸಿದ್ದಾರೆ. ಈಗ ಆಲ್ರೆಡಿ ಅವ್ರ ಮನೆ ಏನು ಮಾಡಿದ್ದಾರೆ, ಹಂಬಲ ಏನು ಮಾಡಿದ್ದಾರೆ, ದಾಳಿ ಏನು ಮಾಡಿ ಅವ್ರ ಮನೆಯೆಲ್ಲ ಕೆಡಗಿದ್ದಾರೆ. ಈಗ ನೆಕ್ಸ್ಟ್ ಒಬ್ಬ ಸಿಕ್ಕಿದ್ದಾನೆ, ಇನ್ನು ಮಿಕ್ತವ್ರು ಸಿಗಬೇಕು, ಹುಡುಕ್ತಾ ಇದ್ದಾರೆ. ಸಿಕ್ಕದ್ರೆ ಈಗ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಮುಂದಿನ ಈಗ ಆಲ್ರೆಡಿ 7 ನೌಕೆ ಕಡೆಯಿಂದ ಏನು ಹಂಬಲ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದ್ಸತಿ ಎಚ್ಚರಿಕೆ ಕೊಟ್ಟು ಮಾಡಿದ್ದಾರೆ. ಮುಂದಕ್ಕೂ ಮಾಡಬೇಕು. ಇದೊಂದು ಸ್ವಲ್ಪ ಎಚ್ಚರಿಕೆ ತೊಗೊಂಡು ಅವ್ರು ಮುಂದೆ ಏನು ಕ್ರಮ ತಗೋತಾರಿಗಿಂತ ಅವ್ರು ಮುಂದಕ್ಕೆ ಯಾವತ್ತೂ ಈ ರೀತಿ ದುಸ್ಸಾಹಸ ಮಾಡಬಾರ್ದು, ಮಾಡೋಕ್ಕೂ ಹೋಗ್ಬಾರ್ದು. ಆ ಥರ ತಿರುಗೇಟ್ ಕೊಟ್ಟು ಅವರ ಏನಿದ್ದಾರೆ ಅವರು ನುಗ್ಗಿ ಅವ್ರ ಮನೆ ಮೇಲೆ ಹೋಗಿ ಏನು ದಾಳಿ ಮಾಡಿದ್ದಾರೆ, ಅದೇ ರೀತಿ ಅವ್ರ ದೇಶಕ್ಕೆ ನುಗ್ಗಿ ಈಗ ಪಾಕಿಸ್ತಾನ ಮೇಲೆ ಹೋಗಿ ಅವ್ರ ಮೇಲೆ ನುಗ್ಗಿ ಹೊಡೆದ್ರೆ ನಮ್ಗೊಂದು ಬೆಲೆ ಇರುತ್ತೆ. ಅಂದ್ರೆ ನಮ್ಗೇನು ತಿರುಗೇಟ್ ಕೊಟ್ಟಿರ್ತಾನೆ ನಮಗೂ ಉಳಿಯೋದು ಏನಾರ ಒಂದು. ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅಂದ್ರೆ ಅವ್ರು ತಿರುಗೇಟಿ ಅವ್ರ ದೇಶಕ್ಕೆ ಹೋಗಿ ಅವ್ರಿಗೆ ನುಗ್ಗಿ ಹೊಡಿತೀವಿ ಅನ್ನೋದಾದ್ರೆ ಅವ್ರಿಗೆ ಒಂಚೂರು ಭಯ ಉಡಬೇಕು. ಅವಾಗ ಬಾಕಿ ಏನು ಇದ್ದಾರೆ ಅವರು ಟೆರರಿಸ್ಟ್ಗಳು, ಅವ್ರು ಸ್ವಲ್ಪ ಭಯ ಬರಬೇಕು. ಆ ರೀತಿ ಮಾಡಿದ್ರೆ ತಾನೇ ಅವ್ರಿಗೆ ಏನಾರ ಒಂದು ಆಗೋದು. ಸರ್ 26 ಜನ ಸರ್, ಅವ್ರು ಕೂಡ ಶಾಂತಿ ಸಿಗ್ಲಿ, ಅವ್ರಿಗೆ ಏನಾರ ಒಂದು ಸಮಾಧಾನ, ಅವ್ರ ಫ್ಯಾಮಿಲಿಗೆ ಒಂದು ಸಾಂತ್ವನ ಸಿಗಬೇಕು ಅಂದ್ರೆ ಅವ್ರಿಗೆ ತಿರುಗೇಟ್ ಕೊಟ್ರೆ ಸರ್ ಅವ್ರಿಗೊಂದು ಸಾಂತ್ವನ ಅನ್ನೋದು, ಅವ್ರಿಗೆ ಸಮಾಧಾನ ಅಂತ ಆಗೋದು. ನಮ್ಮ ದೇಶದಲ್ಲಿ ನಾವು ಪಾಪ ಅವ್ರ ಇಲ್ಲೆಲ್ಲ ಯಾಕೆ ಹೋದ್ರಲ್ಲಿ ಸೈನ್ಯಕ್ಕೆ ಯಾಕೆ ಹೋದ್ರು ಅವ್ರು? ಫಸ್ಟ್ ಆಫ್ ಆಲ್ ನಮ್ಮ ದೇಶ ಕಾಯಕ್ಕೆ ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅವ್ರ ದೇಶಕ್ಕೋಸ್ಕರ ಯಾಕೆ ಹೋದ್ರು? ನೆಮ್ಮದಿಯಾಗಿರಬೇಕು, ಅವ್ರಿಗೊಂದು ಸ್ವತಂತ್ರ ನಮ್ಮ ದೇಶ ನಮ್ಮ ಅನ್ಕೊ ಹೋಗಿದ್ರೆ ಅವ್ರಿಗೂ ನಾವೇನಾರು ಕೊಡಬೇಕು ಅನ್ನೋದಾದರೆ ಅವ್ರಿಗೂ ನಾವು ರೆಸ್ಪಾನ್ಸ್ ಮಾಡಬೇಕು ಅಂದರೆ ಈಗ ಅವರು ಏನಿದೆ ಪಾಕಿಸ್ತಾನ ಏನು ಹಂಬಲ ಮಾಡಿದೆ ಟೆರರಿಸ್ಟ್, ಅವ್ರಿಗೆ ಏನಾರು ಒಂದು ಮಾಡಿ ಅವ್ರನ್ನೇನಾರು ಸಾಯಿಸಿದ್ರೆ ತಾನೇ ನಮಗೊಂದು ಅವ್ರ ಕಡೆನ ನಮಗೆ ಬೆಲೆ ಉಳ್ಕೊಳ್ಳೋದು. ಅದೇ ಸರ್, ಅದೇ ನಾವು ಹೇಳೋದು. ನಾವು ಸರ್ ನನ್ನ ಹೆಸರು ಯತೀಶ್ ಅಂದ್ಬಿಟ್ಟು. ईंट का जब पत्थर से होता है, हम लोग हिंदुस्तानी है। हिंदुस्तानी हर आदमी कभी भी चाहता नहीं जी दंगा फसाद लड़ाई, कभी भी चाहता नहीं, लेकिन शुरुआत तो वो लोग ही करता है। इसीलिए जो हमारा जो इतना आदमी मर गया, हम लोग चाहता है जी उसका जवाब उसी तरफ से देना। बेंगलुरु आदमी दो मर गया। क्या बेंगलुरु आदमी इतना 2 आदमी मर गया। 2 मर गया, उसके बारे में क्या बोलता तुम? 26 आदमी टोटल मर गया। क्या बोलते हैं आप? आपका युद्ध चाहिए, शांति चाहिए? शांति तो चाहता है, लेकिन क्यों शांति चाहिए? शांति तो चाहता था, कोई तो लड़ाई झगड़ा तो कोई चाहता ही नहीं, लेकिन वो हमेशा ऐसी करते रहेगा, तो कितना दिन हम लोग को बर्दाश्त करेगा?
इसका जवाब तो एक बार तो देना ही पड़ेगा। अरे ये तो भाई जवाब देना तो मेरा हिंदुस्तान का एक तो सांस्कृतिक अंग होता है, इसीलिए बोलता है जी एक बार तो जवाब देना पड़ेगा पाकिस्तान को। जो क्या बोलते हैं, ಓಕೆ आपका नाम हमारा नाम सुरजीत पाल है। ಹೇಳಿ ಹೇಳಿ. ಅವರು ಮಾನವೀಯತೆ ಇಲ್ದಂಗೆ ಇಲ್ಲಿ ಬಂದು ಸಾಯಿಸಿದ್ರು. ಆದರೆ ನಾವು ಮಾನವೀಯತೆ ಇರೋರು ಭಾರತೀಯರು ಯುದ್ಧ ಮಾಡಿ ಒಂದು ಜೀವನ ಸಾಯಿಸಿದ್ರೆ ಏನು ಸಿಗುತ್ತೆ ಫಸ್ಟು ಅದನ್ನು ಹೇಳ್ಬೇಕಾ? ಈಗ ನಮ್ಮ ದೇಶದಾಗಿರೋ ಮಿಲಿಟರಿ ಫೋರ್ಸಿಗೆ ಯುಟಿಲೈಸ್ ಮಾಡಿದ್ವು ಅಂದರೆ ಅವ್ರು ತಡ್ಕೊಂತಾರ? ಅದರಿಂದ ಅವ್ರಿಗೆ ಏನು ಲಾಭ ಆಗ್ತೈತಿ ಅದನ್ನು ಅವ್ರು ಯೋಚನೆ ಮಾಡ್ಬೇಕಾ? ಅಲ್ಲ ಇದಕ್ಕಿದ್ದಂಗೆ ನಮ್ಮ ಜಮ್ಮು ಕಾಶ್ಮೀರ ಒಳಗಡೆ ಬಂದ್ಬಿಟ್ಟು ಸಾಮಾನ್ಯ ಪ್ರಜೆಗಳನ್ನು ಸಾಯಿಸ್ಬಿಟ್ರಲ್ಲ, ಅದೇ ಒಂದು ರೀತಿ ನೋವಿನ ಸಂಗತಿ ಏನು ಅಂತ ಜನರ ಅಭಿಪ್ರಾಯ. ಜನರ ಅಭಿಪ್ರಾಯ ಇರ್ತೈತೆ ರೀ. ಆದರೆ ಸೆಕ್ಯೂರಿಟಿ ಅನ್ನೋದು ಒಂದು ಇರುತ್ತಲ್ಲ, ಅವ್ರನ್ನ ಕಣ್ಣು ತಪ್ಪಿಸಿ ಹೆಂಗೆ ಬರ್ತಾ ಇದ್ದಾರೆ ಒಳಗಡೆಗೆ ಅನ್ನೋದು ಬೇಕು. ಈಗ ಮೊದಲು ಭಾರತ ಒಳಗಡೆ ಬಿಡಬಾರ್ದಾಗಿತ್ತು ಅನ್ನೋದು. ಬಿಡಬಾರ್ದಾಗಿತ್ತು ಅನ್ನೋದು. ಈಗ ಅವರಿಗೆ ನೀರೇ ಕೊಡಬಾರ್ದು ಅಂತಂದಿದ್ದಾರೆ. ಸಿಂಧು ನದಿ ಒಪ್ಪಂದ ಇತ್ತು, ಅದನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ, ನೀರು ಬಂದ್ ಮಾಡಿದ್ದಾರೆ. ಅದನ್ನ ಮಾಡಬೇಕು. ಅವರಿಗೆ ಫೈನಾನ್ಷಿಯಲಿ ಹೊಡೆತ ಕೊಡಬೇಕು, ನೀರಿಂದ ಹೊಡೆತ ಕೊಡಬೇಕು, ಎಲ್ಲ ಕಡೆಯಿಂದ ಒತ್ತಡ ಹಾಕಿದರೆ ಅವಾಗ ಅವ್ರು ನೆಟ್ಗಾಕಾರ. ಈಗ ಫೈನಾನ್ಷಿಯಲಿ ಫುಲ್ ಕೆಳಗಿದಾರ ಅವರು. ಆದ್ರೆ ಇಷ್ಟು ದಿಮಾಕ್ ಎದಕ್ ಬೇಕು ಅವರಿಗೆ? ಯುದ್ಧ ಬೇಡ ಅನ್ನೋದಾ ಹೇಗೆ? ಯುದ್ಧ ಮಾಡೋದಾದ್ರೆ ಈಗ ನಮ್ಮ ದೇಶದವ್ರು ಮನಸ್ಸು ಮಾಡಿದ್ರೆ ಮಿಲಿಟರಿ ಫೋರ್ಸ್ನವರು ಅವ್ರ ದೇಶದ ಒಳಗೆ ಹೋಗ್ಬಿಡ್ತಾರೆ. ಬಾರ್ಡರ್ನೊಳಗೆ ಹೊಡೆದಾಡೋದಲ್ಲ, ಒಳಗೆ ಹೋಗ್ಬಿಡ್ತಾರೆ. ಆದ್ರೆ ಒಂದು ಜೀವನ ಸಾಯಿಸೋದ್ರಿಂದ ಯಾರಿಗೇನು ಲಾಭ ಸಿಗ್ತೈತೆ? ಅವ್ರ ದೇಶ ಏನೈತಲ್ಲ ಅದನ್ನ ಮಾಡ್ಕೋಬೇಕು. ನಮ್ಮ ದೇಶದ್ದು ಹೆಂಗೈತಲ್ಲ ಶಾಂತ, ಭಾರತ ದೇಶ ಶಾಂತವಾಗೈತಿ. ಅಂದ್ರೆ ಈ ರೀತಿ ಅವ್ರಿಗೆ ಪೆಟ್ಟು ಕೊಟ್ರೆ ಬುದ್ಧಿ ಬರುತ್ತೆ ಅಂತ. ಈಗ ಅವರು ಬರೀ ಅಕ್ರಮವಾಗಿ ಅದು ಇದು ಮಾಡ್ಕೊಂತಾನೆ ಬಂದು ಅವ್ರು ಏನು ಸಾಧನೆ ಮಾಡ್ಬೇಕಂತ ಹೊಂಟಾರಂತ ಗೊತ್ತಾಗ್ತಿಲ್ಲ. ಈಗ ಅಕ್ರಮವಾಗಿ ಈ ಕಡೆ ನುಗ್ಸೋದು, ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಿಸೋದು, ವೆಪನ್ ಸ್ಮಗ್ಲಿಂಗ್ ಮಾಡಿಸೋದು, ಇವೆಲ್ಲ ಎದಕ್ಕೆ ಮಾಡಬೇಕು? ಈಗ ನಮ್ಮ ದೇಶದವ್ರಿಗೆ ಮಾಡಕ್ಕೆ ಬರಲ್ಲ ಏನು? ಆದ್ರೆ ಅವ್ರು ಯಾಕೆ ಅರ್ಥ ಮಾಡ್ಕೊಳಕತ್ತಲ್ಲ ಅಂತ ಗೊತ್ತಾಗ್ತಿಲ್ಲ. ಹೌದಿಲ್ಲ ಸರ್? ಈಗ ಸಿದ್ದರಾಮಯ್ಯನವರು ನಮ್ಗೆ ಯುದ್ಧ ಬೇಡ ಅಂತ ಹೇಳಿದ್ದಾರೆ ನನಗೆ. ಈಗ ನಾವು ಅದನ್ನ ಹೇಳ್ತಾ ಇದ್ವಲ್ಲ. ಈಗ ನಾವು ನಿಮ್ಮ ಜೊತೆ ಯುದ್ಧ ಮಾಡಿದ್ರೆ ನನಗೆ ಏನು ಲಾಭ ಸಿಗುತ್ತೆ? ನಮ್ಮವರು ಕೂಡ ಆರ್ಮಿಯವರು ಸಾಯೋ ಸಾಧ್ಯತೆ ಇರುತ್ತೆ. ಆರ್ಮಿಯವ್ರು ಸಾಯೋಕ್ಕಿಂತ ನಾಗರಿಕರು ಸಾಯ್ತಾರಲ್ಲ, ಅಮಾಯಕ ನಾಗರಿಕರು ಸಾಯ್ತಾರಲ್ಲ. ಇವತ್ತು ಡೆಮಾಲಿಷನ್ ಮಾಡಿದ್ರು ಅಮಾಯಕ ನಾಗರಿಕರು. ಅದ್ರಾಗ ಯಾವನ್ ಭಯೋತ್ಪಾದಕನ ಯಾವನ್ ನಾಗರಿಕರು ಒರಿಜಿನಲ್ ನಾಯಕರಾಗ ಗೊತ್ತಿಲ್ಲ, ಪಾಪ ಸತ್ತೋಗ್ಬಿಟ್ರು. ಇದೆಲ್ಲ ಅಫೆನ್ಸ್ ತಾನೆ ಇದು. ಇದನ್ನೆಲ್ಲ ಮಾಡಬಾರ್ದು. ಯುದ್ಧ ಶಾಂತಿಯುತವಾಗಿ ಅವರಿಗೆ ಪೆಟ್ಟು ಕೊಡೋದು ಬೆಟರ್ ಅಂತ. ಈ ಟೈಪು. ಯಾವ ಟೈಪ್ ಅಂದರೆ ಅವ್ರಿಗೆ ನೀರು ನಿಲ್ಲಿಸಿದಾರಲ್ಲ ಅದು ಕರೆಕ್ಟು, ವೀಸಾ ಕೊಡಬಾರ್ದು ಅದು ಕರೆಕ್ಟು. ಆಮೇಲೆ ಫೈನಾನ್ಸಲ್ಲಿ ಯಾವ ದೇಶದವರು ಸಪೋರ್ಟ್ ಮಾಡಬಾರ್ದು ಅವರಿಗೆ. ಬೇರೆ ದೇಶಗಳೆಲ್ಲ ಸಪೋರ್ಟ್ ಇದ್ದಾರೆ, ಅವರು ಕೂಡ ನಿಲ್ಲಿಸಬೇಕು. ಚೀನಾದವರೇ ಫಸ್ಟ್ ಸಪೋರ್ಟ್ ಮಾಡಕತ್ತಾರದ ಅವರಿಗೆ. ಅದು ಯಾಕೆ ಮಾಡಬೇಕು? ಇನ್ನೊಂದು ದೇಶದ ಶಾಂತಿಯನ್ನು ಕದಡ ಅಂತ ಕೆಲಸ ಇವ್ರಿಗೆ ಏನೈತಿ? ಅವ್ರ ದೇಶದಾಗ ಶಾಂತತೆಯಿಂದ ಅವ್ರ ಮಕ್ಕಳನ್ನ, ಅವ್ರ ಪ್ರಜೆಗಳನ್ನ ಕಾಪಾಡೋದು ಕೆಲಸ ಇವ್ರದ್ದು, ಎಲೆಕ್ಟೆಡ್ ಮೆಂಬರ್ಸ್ದು. ಅದನ್ನು ಬಿಟ್ಬಿಟ್ಟು ಪ್ರಚೋದನೆ ಕೊಟ್ಟು ಅಲ್ಲಿ ಬಾಂಬ್ ಹಾಕ್ರಿ ಇಲ್ಲಿ ಬಾಂಬ್ ಹಾಕ್ರಿ ಅಂದರೆ ಇವ್ರಿಗೆ ಏನು ಸಿಗುತ್ತೆ? ಅಮಾಯಕ ಜೀವಿಗಳನ್ನ ಸಾಯ ಹೊಡೆದು. ಈಗ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಿರೋದು ಅದೇ, ನಾವು ಪ್ರತಿಕಾರ ತೀರಿಸ್ತೀವಿ ಅಂತಂದು ಹೇಳ್ತಾ ಇದ್ದಾರೆ. ಸೊ ಪ್ರತಿಕಾರ ಮೀನ್ಸ್ ಶಾಂತಿಯುತವಾಗಿ ಈ ರೀತಿ ಇಲ್ಲ. ಪ್ರತಿಕಾರ ಮೀನ್ಸ್ ಅಲ್ಲ. ಪ್ರತಿಕಾರ ಮೀನ್ಸ್ ನಾವು ದಾಳಿ ಮಾಡ್ತೀವಿ ಅಂತಾರೆ. ಸೊ ಅದ್ರಾಗ ಉಗ್ರರ ಸತ್ರ ಪರವಾಗಿಲ್ಲ, ಅಮೇಕರ ಸತ್ರ, ನಾಗರಿಕರ ಸತ್ರ ಏನು ಮಾಡಬೇಕು? ನಮಗೆ ಲಾಸ್ ಅಲ್ಲ, ಆ ದೇಶಕ್ಕೆ ಲಾಸು. ಮತ್ತೆ ನಿಮ್ಮ ಹೆಸರು? ಎಂ ಕುಮಾರ್. ಯುದ್ಧ ಬೇಕಾ ಬೇಡ ಅನ್ನೋದ್ರಲ್ಲಿ ಯುದ್ಧ ಮಾಡಿದ್ರು ಕೂಡ ತುಂಬ ಎಫೆಕ್ಟ್ ಆಗುತ್ತೆ ನಮ್ಮ ದೇಶಕ್ಕಾಗಲಿ ಅವ್ರ ದೇಶಕ್ಕಾಗಲಿ. ಇವಾಗ ನಮ್ಮ ದೇಶದಲ್ಲಿ ಅವರೇ ಬಂದು ಮಾಡಿರೋದ ಇಲ್ಲ ನಮ್ಮ ದೇಶರು ಮಾಡಿರೋದು ಇನ್ನೂ ಕರೆಕ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ವಾ ಅಲ್ವಾ? ಅವರೇ ಬಂದು ಹೊಡ್ದಿರೋದಂದರೆ ಇನ್ನು ಅವರೇ ನೀವು ಯುದ್ಧ ಮಾಡಿ ನಾವು ಯುದ್ಧ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರೇ. ಆಗಿದ್ದವಾಗ ನಮ್ಮ ದೇಶ ಏನು ಕಡಿಮೆ ಇಲ್ಲ ಯುದ್ಧದಲ್ಲಿ. ಅಂದರೆ ನಮ್ಮ ಇಡೀ ನಮ್ಮ ಪ್ರಪಂಚದಲ್ಲಿ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶನೇ ಎರಡನೇದು ಆರ್ಮಿಯಲ್ಲಿದೆ. ನಮ್ಮ ದೇಶದಲ್ಲಿ ಯುದ್ಧ ಮಾಡಿದ್ರೆ ಅವ್ರನ್ನ ಇದು ಮಾಡೋದು ಎಷ್ಟೊತ್ತೂ ಇಲ್ಲ. ಹಾಗಾಗಿ ಯುದ್ಧ ಅಂದರೆ ಅವ್ರು ಅಷ್ಟೊಂದು ಇದರಲ್ಲಿದೆ, ಯುದ್ಧ ಮಾಡಲೇಬೇಕು. ಸರಿನೇ ಅದು.
ಇನ್ನು ನಮ್ಮ ದೇಶ ಮೇಲೆ ಅವ್ರು ಇದು ಮಾಡಿದ್ರೆ ನಾವು ಅವ್ರಿಗೆ ಏನು ಸಹಾಯ ಮಾಡಬೇಕು? ನಮ್ಮ ದೇಶವನ್ನು ಸಾಯಿಸಿ ಆ ಥರ ಮಾಡಿದ್ರೆ ನಾವು ಸಹಾಯ ಮಾಡಲೇಕೂಡ್ದು. ನಮ್ಮ ದೇಶಕ್ಕೆ ಮಾತ್ರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ನಮ್ಮ ಸಹಾಯ ಆಗಿದ್ರೆ ಮಾತ್ರ ಇನ್ನೊಂದು ದೇಶಕ್ಕೆ ನಾವು ಸಪೋರ್ಟ್ ಮಾಡಬೇಕು. ನಮ್ಮ ದೇಶ ಬಂದು ಕೊಂದು ನೀವೇನು ಮಾಡ್ತೀರಿ ಯುದ್ಧ ಮಾಡೋಣ ಅಂದರೆ ನಾವು ಆ ಥರಕ್ಕೆ ಅದು ಸಪೋರ್ಟ್ ಮಾಡೋಕ್ಕೆ ಮುಂದೆ ಹೋಗ್ಕೊಡ್ದು. ಈ ಪ್ರತಿಕಾರ ಯಾವ ರೀತಿ ತೀರಿಸ್ಕೋಬೋದು ಮೋದಿಯವರು? ಈಗ ನಮ್ಮ ದೇಶವ್ರು ಏನಾಗಿದೆ ಅಂದರೆ ಕಾಂಗ್ರೆಸ್ BJP ಎಲ್ಲ ಒಂದಾಗಿಬಿಟ್ಟಿದ್ದಾರೆ. ಆ ಥರ ಇರಬೇಕು. ಬೇರೆ ದೇಶವರು ನಮ್ಮ ಮೇಲೆ ಬಂದಾಗ ನಮ್ಮ ದೇಶವರು ಇವರು ಕಾಂಗ್ರೆಸ್ ಅವರು ಇಲ್ಲ ಅವ್ರು ಮಾಡಿದ್ದು ಕರೆಕ್ಟ್ ಆ ಥರ ಮಾಡ್ತಾಯಿಲ್ಲ. ಈಗ ಕಾಂಗ್ರೆಸ್ಸು BJP ಎಲ್ಲ ಒಂದು ಸೇರಿ ಇಲ್ಲ ನಮ್ಮ ದೇಶ ಮೇಲೆ ಬಂದರೆ ನಾವೆಲ್ಲ ಒಂದಾಗಿರಬೇಕು, ಅವ್ರ ಮೇಲೆ ಯುದ್ಧ ಮಾಡೋಣ ಅಂತ ಬಂದಿದ್ದಾರೆ. ಇದು ಒಳ್ಳೆ ತಗೊಂಡಿದ್ದಾರೆ ಅನ್ಸುತ್ತೆ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಇದ್ದಾಗ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿ ಹೊಡೆದಿರ್ತಾರೆ ಯಾವುದೋ ಕಾರಣಕ್ಕೆ. ಅಂದ್ರೆ ಭಾರತದಲ್ಲಿ ಇದೇ ರೀತಿಯ ಒಂದ್ಸರಿ ದಾಳಿ ಆಗಿರುತ್ತೆ. ಇಂದಿರಾ ಗಾಂಧಿ ಅವರು ನೇರವಾಗಿ ಡಿಸಿಷನ್ ತಗೊಳ್ತಾರೆ. ಆ ರೀತಿ ಡಿಸಿಷನ್ ಮೋದಿ ಅವ್ರು ತಗೋಬೋದಾ ಅಂತ? ತಗೊಳ್ಬೋದು. ಆ ಥರ ಮೋದಿ ಅದೇ ಚರ್ಚೆ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕಂತ. ನೋಡೋಣ ಅವರು ಏನು ತಗೊಳ್ತಾರೆ ಹಾಗೆ ನಮ್ಮ ಅನಿಸಿಕೆ. ಯುದ್ಧ ಫಿಕ್ಸ್ ಅನ್ನೋದು ಕೂಡ ಅಂತಿದ್ದಾರೆ ಒಂದಷ್ಟು ಭಾಗದಲ್ಲಿ. ಹೌದಾ? ಫಿಕ್ಸ್ ಅಂದರೆ ನೋಡೋಣ. ಅವರು ತುಂಬ ಅದೇ ಥರ ಇದು ಮಾಡ್ತಾಯಿದ್ರೆ ಯುದ್ಧ ಮಾಡಲೇಬೇಕು ಅವರು. ನಮ್ಮ ದೇಶ ಮೇಲೆ ಬಂದು ಇದು ಮಾಡಿದ್ರೆ ನಮ್ಮ ದೇಶನೇ ಆರ್ಮಿಯಲ್ಲೇ ಇದೇನಿಲ್ಲ. ಯುದ್ಧ ಮಾಡೋಕ್ಕೆ ಹೋದರೆ ನಮ್ಮ ದೇಶನೇ ಮುಂದೆ ಇರುತ್ತೆ. ಮದನ್ ಕುಮಾರ್ ಅಂತ. ಸ್ನೇಹಿತರೆ, ನಾನು ಹೇಳೋದೇನೆಂದರೆ ನಮಗೆ ಯುದ್ಧ ಬೇಕು. ಅದು ಯಾಕೆ ಅಂದರೆ ಶಾಂತಿಯ ಭಾಷೆ ಅರ್ಥವೇ ಆಗಿರೋದ್ರ ಜೊತೆ ಶಾಂತಿಯ ಮಾತುಕತೆ ಹೇಗೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಕೆಲವ್ರಿಗೆ ಯುದ್ಧದ ಭಾಷೆ ಮಾತ್ರ ಅರ್ಥ ಆಗೋದು. ಕೆಲವ್ರಿಗೆ ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಈ ಒಂದು ಪಾಕಿಸ್ತಾನದವ್ರಿಗೆ ನಮ್ಮ ಪವರ್ ಏನು ಅಂತ ತೋರಿಸ್ಬೇಕು. ಈಗ ಸಿಂಧು ನದಿ ತಡೆದಿರುವಂಥದ್ದು ನದಿ ನೀರನ್ನು ಅದೆಲ್ಲ ಒಳ್ಳೆಯದೇ. ಅದ್ರ ಜೊತೆಗೆ ಇಂಥ ಒಂದು ಮುಟ್ಟು ನೋಡ್ಕೊಳ್ಳೋಂಗೆ ಒಂದು ಕೆಲಸ ಮಾಡಬೇಕು ಅಂತ ನನ್ನ ಕಡೆಯಿಂದ ನನ್ನೊಂದು ಅಭಿಪ್ರಾಯ. ಧನ್ಯವಾದ. ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲದಂಥ ಪಾಕಿಸ್ತಾನಕ್ಕೆ ಎಲ್ಲ ಥರ ಹೇಳಿ ಆಯಿತು. ಇವಾಗ ಏನಿದ್ರು ದಂಡಂ ದಶಗುಡಂ ಭವೇ ಅಂತಾರಲ್ಲ, ಹಾಗೆ ಅವ್ರಿಗೆ ಯುದ್ಧದಿಂದನೇ ಸರಿ ಮಾಡ್ಬೇಕು ಅವ್ರನ್ನ. ಅವ್ರಿಗೆ ಯಾವುದೇ ಥರದ್ದು ಎಲ್ಲ ಅನ್ನ ನೀರು ಬಟ್ಟೆ ಎಲ್ಲದಕ್ಕೂ ಬರಾಬಡಿಬೇಕು ಅಂತ ಈಗಲೇ ಬೇಡ್ಕೊಂತಿದ್ದಾರೆ. ತಿರ್ಕೆ ದೇಶ ಅದು. ಆ ತಿರುಕನ ದೇಶಕ್ಕೆ ಯುದ್ಧದಿಂದನೇ ಬುದ್ಧಿ ಕಲಿಸ್ಬೇಕು. ಎಲ್ಲ ರೀತಿಯಲ್ಲಿ ನಮ್ಮ ಮೋದಿ ಸಹಕರಿಸಿದ್ರು ಕೂಡ ಅವ್ರಿಗೆ ಯಾವುದೇ ಥರದ ನೈತಿಕತೆ ಇಲ್ಲ. ಹಾಗಾಗಿ ಅವ್ರಿಗೆ ಯುದ್ಧದಿಂದನೇ ಅವ್ರನ್ನ ಮಟ್ಟ ಹಾಕಬೇಕು ಎಲ್ಲ ರೀತಿಯಲ್ಲೂ ಕೂಡ. ಇದೇ ತಿಂಗಳ 22ನೇ ತಾರೀಕು ಕಾಶ್ಮೀರದಲ್ಲಿ ಪ್ರವಾಸಿಗರು ಅಲ್ಲೆಲ್ಲ ಸುಮಾರು 2000 ಪ್ರವಾಸಿಗರು ಇದ್ದ ಕಡೆ ಉಗ್ರಗಾಮಿಗಳು ಬಂದು ಅವ್ರ ಮೇಲೆ ಗುಂಡಿನ ಕಾಳಗ ನಡೆಸಿ ಪಾಪ ಅಮಾಯಕರಿಗೆ, ನಮ್ಮ ಭಾರತೀಯರಿಗೆ ಸುಮಾರು 28 ಜನರ ಮೇಲೆ ಗುಂಡು ಹಾರಿಸಿ ಸಾಯಿಸಿದ್ದಾರೆ. ಇದನ್ನು ನಾವು 140 ಕೋಟಿ ಭಾರತೀಯರು ನಾವೆಲ್ಲ ಖಂಡಿಸ್ತೇವೆ. ನಾವೆಲ್ಲ ಒಂದಾಗಿ ನಮ್ಮ ಸರ್ಕಾರದ ಜೊತೆಯಲ್ಲಿ ನಿಲ್ತೇವೆ. ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು ಇದರ ಹಿಂದೆ. ಒಂದೇನೆಂದರೆ ಅಲ್ಲಿ ಮೊದಲೇ ಸೆಕ್ಯೂರಿಟಿ ಇರಬೇಕಾಗಿತ್ತು. 2000 ಜನ ಅಲ್ಲಿದ್ದುಬಿಟ್ಟು ಬರೀ ಒಂದು ಮದುವೆ ಅಂದರೆ ಅಲ್ಲೂ ಸೆಕ್ಯೂರಿಟಿ ಇರುತ್ತೆ. ಒಂದು 100-200 ಜನ ಏನಾದರೂ ಮಾಡ್ತಾ ಇರ್ತಾರೆ ಅಂದರೆ ಅಲ್ಲೂ ಸೆಕ್ಯೂರಿಟಿ ಇರುತ್ತೆ. ಕಾಶ್ಮೀರದಲ್ಲಿ ಇದೆಲ್ಲ ನಡೆಯುತ್ತೆ ಅಂತ ಗೊತ್ತಿದ್ದೂ ಸೆಕ್ಯೂರಿಟಿ ಇಲ್ಲದ್ದು ಭಾಳ ಖಂಡನೀಯವಾದದ್ದು. ಆದರೂ ಈಗ ನಡೆದಿರೋದಕ್ಕೆ ಆ ಪ್ರಾಣ ಕಳ್ಕೊಂಡಿರೋರ ಜೊತೆಯಲ್ಲಿ ನಮ್ಮದೆಲ್ಲ ಸಹಾನುಭೂತಿ ಇದೆ. ಇದೇ ಸಂದರ್ಭದಲ್ಲಿ ಯಾರು ಬಂದು ಇಂಥ ಒಂದು ಕೃತ್ಯ ಎಸಗಿದಾರೋ ಅವರಿಗೆ ಯಾವುದೇ ರೀತಿಯ ಸಡಿಲಿಕೆ ಅಥವಾ ಲೀನಿಯನ್ಸಿ ತೋರಲೇಬಾರ್ದು. ನಾವೆಲ್ಲ ಭಾರತೀಯರು ಇದನ್ನು ಖಂಡಿಸ್ತೇವೆ. ಕೂಡಲೇ ನಮ್ಮ ಕೇಂದ್ರ ಸರ್ಕಾರ ಆದಷ್ಟು ಕಠಿಣ ಕ್ರಮ ಜರುಗಿಸಬೇಕು. ಎಲ್ಲಿದ್ದರೂ ಅಂಥ ಒಂದು ಧೂರ್ತರಿಗೆ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆಗೆ ಗುರಿಪಡಿಸಬೇಕು. ಜನರಿಗೆ ಒಂದು ಪಾಠ ಕಲಿಯುವಂಥದ್ದು. ಮತ್ತು ಅಂಥದ್ದು ಯಾರೂ ಬೇರೆಯವ್ರು ತಯಾರಾಗಬಾರ್ದು. ಇನ್ನೋಸೆಂಟ್ ಜನ ಅಲ್ಲಿ ಹೋಗಿ ಕಾಶ್ಮೀರ ನೋಡೋಕ್ಕೆ ಹೋಗಿದರೆ ಫ್ಯಾಮಿಲೀಸ್ ಮುಂದ್ಗಡೆನೇ ಅವ್ರಿಗೆಲ್ಲ ಸಾಯಿಸಿಬಿಟ್ಟು, ನಮ್ಮ ಒಬ್ಬ ಕನ್ನಡಿಗ ಹುಡುಗ ಹೇಳಿದ್ದಾನೆ, ಏಯ್ ಕುತ್ತೆ ಹಮಾರೆ ಡ್ಯಾಡಿ ಕು ಮಾರಾ ಹೈ ಮುझे भी ಮಾರ್ ದೋ ಅಂತ ಹೇಳಿದ್ದಾನೆ. ಆ ಮಗುಗೆ ಎಷ್ಟು ನಾವು ಹೊಗಳಿದ್ರೂ ಕಡಿಮೆನೆ. ಅಂಥ ಸಂದರ್ಭದಲ್ಲಿ ಒಬ್ಬ ಉಗ್ರಗಾಮಿ ಕೈಯಲ್ಲಿ ಗನ್ ಹಿಡ್ಕೊಂಡಿದ್ರೂ ಕುತ್ತೆ ಅನ್ನಲ್ಲ. ನಾನು ಭಾಳ ಶ್ಲಾಘನೀಯವಾದ್ದು. ನಾನು ಆ ಹುಡುಗನಿಗೆ ನಿಜವಾಗ್ಲೂ ಭಾಳ ಅಪ್ರಿಷಿಯೇಬಲ್. ಅವ್ರ ತಾಯಿನೂ ಅಷ್ಟೇ, ತಮ್ಮ ಗಂಡ ತೀರೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲೇ ಇದ್ದು ಅವ್ರಿಗೆ ಗುಂಡು ತಗಲಿದ್ದೂ
ಇನ್ನೊಬ್ಬರು ತೀರೋಗಿದ್ರೆ, ಅವರು ಗುಂಡು ತಗಲಿದ್ರೆ, ಅವ್ರಿಗೆ ಪ್ರಾಣ ಇದ್ದರೆ ಅವ್ರಿಗೆ ಉಳ್ಸೋಕೆ ಹೋಗಿದ್ದಾರೆ. ಇಂಥ ಒಳ್ಳೆಯ ಜನರ ಮೇಲೆ ಇವನು ಗುಂಡಾರಿಸಿ ಇವರೆಲ್ಲ ಬಂದು ಉಗ್ರಗಾಮಿಗಳು ಈ ರೀತಿ ಮಾಡಿದ ಮೇಲೆ ನಾವು ಅವ್ರ ಜೊತೆಲಿ ಹೆಂಗೆ ಅವ್ರಿಗೆ ಮಾಡಬೇಕು, ಸರಿಯಾದ ಕ್ರಮ ಕೈಗೊಳ್ಳಬೇಕು, ಸರಿಯಾದ ಪೂಜೆ ಮಾಡಬೇಕು ಅವ್ರಿಗೆ. ಆಮೇಲೆ ಅವ್ರಿಗೆ ಯಾರೇ ಸಪೋರ್ಟ್ ಮಾಡಲಿ, ಪಕ್ಕದ ದೇಶ ಸಪೋರ್ಟ್ ಮಾಡ್ತಾಯಿದ್ರೆ ಯಾವುದೇ ರೀತಿಯಿಂದನೂ ಯಾವುದೇ ಲೀನಿಯನ್ಸಿ ತೋರದೆ ಕೂಡಲೇ ಕ್ರಮ ಜರುಗಿಸಿ, ನಾವು 140 ಕೋಟಿ ಜನ ಭಾರತೀಯರು ನಾವೆಲ್ಲ ಜೊತೆಯಲ್ಲಿದ್ದೇವೆ. ಯಾವುದೇ ರೀತಿಯಿಂದನೂ ಇಂಥ ಜನರಿಗೆ ಯಾರೂ ಕರುಣೆ ತೋರಬೇಕಾದ ಅವಶ್ಯಕತೆ ಇಲ್ಲ, ಕರುಣೆನೇ ತೋರಬಾರ್ದು. 22 ಜನ ಫ್ಯಾಮಿಲೀಸ್ ಜೊತೆಯಲ್ಲಿ ಅಲ್ಲಿ ಹೋಗಿದರೆ, ಏನೋ ಒಂದು ಕಾಶ್ಮೀರ ಭಾಳ ಚೆನ್ನಾಗಿದೆ, ನಮ್ಮ ದೇಶದ ಒಂದು ಜಾಗ, ಆ ರಾಜ್ಯಕ್ಕೆ ಹೋಗಿದರೆ ದೂರದಿಂದ ನಮ್ಮ ಕರ್ನಾಟಕದಿಂದನೂ ಭಾಳ ಜನ ಹೋಗಿದ್ದರು. ಇಂಥ ಒಂದು ಸಂದರ್ಭದಲ್ಲಿ ಹೀಗೆಲ್ಲ ಅವ್ರ ಮೇಲೆ ದೌರ್ಜನ್ಯ ನಡೆಸಿದ ಮೇಲೆ ಅಂಥವ್ರಿಗೆ ಯಾವತ್ತೂ ಕ್ಷಮಿಸಬಾರ್ದು. ಮತ್ತು ಯಾರು ಸೆಕ್ಯೂರಿಟಿಗೆ ಲ್ಯಾಪ್ಸ್ ಆಗೋದ್ರಲ್ಲಿ ಯಾರು ಜವಾಬ್ದಾರರಾಗಿದ್ದಾರೋ ಅವ್ರ ಬಗ್ಗೆನೂ ಸ್ವಲ್ಪ ಏನು ಕಾನೂನು ಕ್ರಮ ಇದೆಯೋ ಅದು ಜರುಗಿಸಲೇಬೇಕು. ಎರಡನೇದಾಗಿ, ನಮ್ಮ ರಾಜ್ಯದಲ್ಲಿ ಯಾರ್ಯಾರು ನಮ್ಮ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೋ ಅವ್ರಿಗೆ ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ ಕೂಡಲೇ ಒಂದು ಇದು ತೋರಿದೆ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಅವ್ರಿಗೆಲ್ಲ ಒಂದು ಕೇಂದ್ರ ಸರ್ಕಾರದಿಂದನೂ ಅವ್ರ ಮನೆಗಳಿಗೆ ಏನಾದರೂ ಒಳ್ಳೆ ರೀತಿಯಿಂದ ಒಂದು ಧನ ಸಹಾಯ ಮಾಡಲೇಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಅದ್ರ ಜೊತೆಯಲ್ಲೇ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೋ ಅವ್ರ ಜೊತೆಲಿ ನಾವೆಲ್ಲ ಇದ್ದೇವೆ. ಇಂಥ ಒಂದು ಕಷ್ಟ ಕಾಲದಲ್ಲಿ ನಾವೆಲ್ಲ ಅವ್ರ ಜೊತೆಲಿದ್ದೇವೆ, ನಾವೆಲ್ಲ ಅವ್ರ ಜೊತೆಲಿ ನಿಲ್ತೇವೆ. ಮತ್ತು ಸರ್ಕಾರ ಯಾವುದೇ ಕಠಿಣ ಕ್ರಮ ಜರುಗಿಸಿದ್ರೂ ನಾವೆಲ್ಲ 140 ಕೋಟಿ ಜನ ಸರ್ಕಾರದ ಜೊತೆಲಿದ್ದೇವೆ ಅಂತ ಮತ್ತೊಮ್ಮೆ ನಾನು ಒತ್ತಾಯಿಸಿ ನಮಸ್ಕಾರಗಳು, ಧನ್ಯವಾದಗಳು. ಪಹಲ್ಗಾಮ್ ದಾಳಿ ಸಂಬಂಧಪಟ್ಟಾಗೆ ಭಾರತೀಯ ಪ್ರಜೆಗಳು 26 ಜನರನ್ನು ಉಗ್ರವಾಗಿ ಕೊಲ್ಲುವಂಥ ಕೆಲಸ ಪಾಕಿಸ್ತಾನ ಉಗ್ರರು ಮಾಡಿರುವಂತಹ ವಿಚಾರವಾಗಿ ಇವತ್ತು ಜನಾಭಿಪ್ರಾಯವನ್ನು ಕೇಳಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಬಹುತೇಕ ಜನರು ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಪ್ರತ್ಯುತ್ತರವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಭಾರತಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ವಿಚಾರವಾಗಿ ಒಳ್ಳೆ ಒಂದು ಕಾರ್ಯವನ್ನು ಮಾಡ್ತಾರೆ. ಅವರಿಗೆ ಅಂದರೆ ಉಗ್ರಗಾಮಿಗಳಿಗೆ ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಜನರು ಇವತ್ತು ಹಿಂದೂ ಜನಾಂಗದವರ ಜೊತೆ ಮಾತನಾಡಿಸಿದ್ದೇನೆ, ಮುಸ್ಲಿಂ ಜನಾಂಗದವ್ರ ಜೊತೆ ಮಾತನಾಡಿಸಿದ್ದೇನೆ. ಪ್ರತಿಯೊಬ್ಬರು ಕೂಡ ಒಂದೇ ಮಾತು ಹೇಳ್ತಾ ಇರುವಂಥದ್ದು, ನಮ್ಮ ಭಾರತೀಯರನ್ನು ಉಗ್ರವಾಗಿ ಕೊಂದಿದ್ದಾರೆ. ಆ ಉಗ್ರವಾಗಿ ಕೊಂದಂತಹ ಪ್ರತಿಯೊಬ್ಬ ಉಗ್ರಗಾಮಿಗಳಿಗೂ ಕೂಡ ತಕ್ಕನಾದ ಉತ್ತರವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದ್ದೇ ಇದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಜನಾಭಿಪ್ರಾಯವನ್ನು ಇವತ್ತು ಕೇಳ್ತಾ ಹೋದ್ವಿ. ಇದೇ ಕಾರಣಕ್ಕಾಗಿ ಇವತ್ತು ವಿಶೇಷವಾದಂತಹ ಜೀ ಕನ್ನಡ ನ್ಯೂಸ್ ವರದಿ ಏನಿದೆಯೋ ಆ ವರದಿ ತಕ್ಕನಾಗೆ ಜನರು ಕೂಡ ಅದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ.